ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ಸಂಚಲನವನ್ನು ಮೂಡಿಸಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಮೆಗಾ 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 ಎಕ್ಸ್ಕ್ಲೂಸಿವ್ ಗಿರೀಶ್ ಮಟ್ಟಣ್ಣವರ್ ಅವರ ಭರ್ಜರಿ ಸ್ಫೋಟಕ ಸಂದರ್ಶನ. ತಲೆಬುರುಡೆ ಕೇಸ್ ಬಳಿಕ ಮೊದಲ ಸಂದರ್ಶನ. ನೇರ ಮಾತು, ನೇರ ಪ್ರಶ್ನೆ, ಖಡಕ್ ಉತ್ತರ. ರಿಪಬ್ಲಿಕ್ನಲ್ಲಿ ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸಂದರ್ಶನ. ಗಿರೀಶ್ ಮಟ್ಟಣ್ಣವರ್ ಸಂದರ್ಶನ. ಗಿರೀಶ್ ಮಟ್ಟಣ್ಣವರ್ಗೆ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆ. ತಲೆಬುರುಡೆ ಕೇಸ್ಗೆ ಮಟ್ಟಣ್ಣವರ್ ಎಂಟ್ರಿ ಕೊಟ್ಟಿದ್ದೇಕೆ? ಪೊಲೀಸರ ಮೇಲೆಯೇ ಮಟ್ಟಣ್ಣವರ್ಗೆ ಅನುಮಾನ ಯಾಕೆ? ಮಟ್ಟಣ್ಣವರ್ ಹೋರಾಟ ದೇವಸ್ಥಾನದ ವಿರುದ್ಧನ? ಈ ತಲೆಬುರುಡೆ ಕೇಸ್ ಸಂಬಂಧಪಟ್ಟಂತೆ ಮಟ್ಟಣ್ಣವರ್ ಎಂಟ್ರಿ ಯಾಕೆ? ಪೊಲೀಸರ ವಿರುದ್ಧ ಯಾಕೆ ಅನುಮಾನ ಗಿರೀಶ್ ಮಟ್ಟಣ್ಣವರಿಗೆ? ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ನಾಗೇಂದ್ರ ಬಾಬು. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ತಗೊಳ್ಳಿ, ಮಾಧ್ಯಮಗಳಲ್ಲಿ ತಗೊಳ್ಳಿ, ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋದು, ಧರ್ಮಸ್ಥಳದ ಸುತ್ತಮುತ್ತಲೂ ಸಾಕಷ್ಟು ಶವಗಳನ್ನು ಹೂತಿಟ್ಟಿದ್ದಾರಂತೆ, 13 ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ವಿಚಾರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಗಿರೀಶ್ ಮಟ್ಟಣ್ಣನವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗಿರೀಶ್ ಮಟ್ಟಣ್ಣನವರನ್ನು ಇವತ್ತು ನಾವು ಏನಂತ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು? ಒಬ್ಬ ಸಾಮಾಜಿಕ ಹೋರಾಟಗಾರನ, ನಿವೃತ್ತ ಪೊಲೀಸ್ ಅಧಿಕಾರಿ ಅಂತನ, ಏನಂತ? ಸಾಮಾನ್ಯ ವ್ಯಕ್ತಿ, ಇಷ್ಟೇ. ಸಾಮಾನ್ಯ ವ್ಯಕ್ತಿ. ಇವತ್ತು ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ತುಂಬ ಚರ್ಚೆಗಳಾಗ್ತಾ ಇದೆ, ನಿಮಗೂ ಗೊತ್ತಿದೆ ಅಂತ ಅನ್ಸುತ್ತೆ. ಅಲ್ಲ, ಯಾವಾಗ ನಾವು ಒಂದು ಸಾಮಾಜಿಕ ವಿಷಯದ ಬಗ್ಗೆ ಮಾತಾಡ್ತೇವೆ ಚರ್ಚೆ ಆಗ್ತದೆ. ಸಿಂಡಿಕೇಟ್ ಮೆಂಬರ್ ಅಂತ ಕರಿತಾ ಇದ್ದಾರೆ ಇವತ್ತು. ಯಾರು ಕರೀತಾರೆ? ಜನ ಮಾತಾಡ್ಕೊಳ್ತಿದ್ದಾರೆ. ಸಿಂಡಿಕೇಟ್ ಮೆಂಬರ? ಅದು ನಮ್ಮ ತಂದೆಗೆ ಕರ್ನಾಟಕ ಯೂನಿವರ್ಸಿಟಿದು ಸಿಂಡಿಕೇಟ್ ಮೆಂಬರ್ ಆಗಬೇಕಂತಿತ್ತು. ಒಂದು ವೇಳೆ ನಾನು ಎಂಪ್ಲಾಯ್ ಆಗಿದ್ದಂದ್ರೆ ಸಿಂಡಿಕೇಟ್ ಮೆಂಬರ್. ಒಂದು ತಂಡ ಇದೆ, ಆ ತಂಡದಲ್ಲಿ ಗಿರೀಶ್ ಮಟ್ಟಣ್ಣವರು ಕೂಡ ಒಬ್ಬರಿದ್ದಾರೆ. ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮದ ವಿರುದ್ಧವಾಗಿ ಅವರು ನಿಂತಿದ್ದಾರೆ ಅನ್ನೋ ಚರ್ಚೆಗಳು. ಹಿಂದೂ ಹೆಣ್ಮಕ್ಕಳ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದು ಹಿಂದೂ ಧರ್ಮದ ವಿರೋಧಿನ? ಅಲ್ಲಿ ಸತ್ತಂಥವ್ರು ಯಾರು? ವೇದವಲ್ಲಿ ಯಾರು? ಅವ್ರೇನು ದುಬೈದವ್ರ? ಬಾಂಗ್ಲಾದೇಶನ? ಪದ್ಮಲತಾ ಇಲ್ಲಿ ಬಾಂಗ್ಲಾದೇಶನ? ಸೌಜನ್ಯ ಯಾರು? ಇಲ್ಲೇ ಹಿಂದೂ ಧರ್ಮದ ದೇವಸ್ಥಾನಕ್ಕೆ ನಡ್ಕೊಳ್ತಕ್ಕಂಥವ್ರು ಎಲ್ಲರೂ ಕೂಡ ಹಿಂದೂ ಹೆಣ್ಮಕ್ಳೇ. ಅವರ ಒಂದು ಅತ್ಯಾಚಾರ ಮತ್ತು ಅವ್ರ ಕೊಲೆಗೆ ಧ್ವನಿ ಎತ್ತೋದು ಹಿಂದೂ ಧರ್ಮದ ವಿರೋಧಿ ಅಂತ ಹೇಳಿದರೆ ಅವ್ರು ಹಾಗೆ ತಿಳ್ಕೊಳ್ಳಿ. ಮತ್ತು ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗುತ್ತೆ ಅಂತಾರೆ, ನೀವು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀರಿ. ಹಾಗಾದರೆ ಬೇರೆ ಧರ್ಮದ ಹೆಣ್ಮಕ್ಳಿಗೆ ಅನ್ಯಾಯ ಆದರೆ ಯಾಕೆ ನಿಲ್ಲೋದಿಲ್ಲ ಗಿರೀಶ್ ಮಟ್ಟಣ್ಣವರು? ನಾನು ಈ ಹಿಂದೆನೂ ಕೂಡ ಈ ಅದು ಜಮ್ಮು ಕಾಶ್ಮೀರದಲ್ಲಿನೂ ಕೂಡ ಒಂದು ಬಾಲಕಿ ಇದನ್ನಾಗಿತ್ತು, ಬರ್ಬರ ಅತ್ಯಾಚಾರ ಮತ್ತು ಕೊಲೆ. ದುರ್ಗಾದೇವತೆ ದೇವಸ್ಥಾನದಲ್ಲಿನೇ ಆ ರೀತಿ ಮಾಡಿದರು. ಆವಾಗಲೂ ಕೂಡ ನಾವು ಮಾಡಿದ್ದೀವಿ. ಇವತ್ತೆಲ್ಲೋ ಒಂದು ಕಡೆ ಒಂದು ಅನ್ಯ ಧರ್ಮೀಯರ ಒಂದು ಭಾಗದಲ್ಲಿ, ಒಂದು ದರ್ಗಾದಲ್ಲಿ ಎಲ್ಲೋ ಒಂದು ಕಡೆ ಎಷ್ಟೋ ಒಂದು ಅತ್ಯಾಚಾರಗಳಾಗಿದೆ ಅಂತ ಹೇಳಿ ಯೂಟ್ಯೂಬರ್ ಸಮೀರೇ ಹೇಳ್ಕೊಂಡಿದ್ದಾರೆ. ಆ ವಿಚಾರವಾಗಿ ಯಾಕೆ ಧ್ವನಿ ಎತ್ತಾ ಇಲ್ಲ? ಮಾಡಲಿ, ಎಲ್ಲರೂ ಮಾಡಲಿ ಅಲ್ರಿ. ಏನು ಕಾಂಟ್ರಾಕ್ಟ್ ಕೊಟ್ಟದಾರ? ಇದೇನು ಗುತ್ತಿಗೆನಾ? ಅಲ್ಲ, ಅಂದರೆ ನೀವು ಹಂಗಾರೆ ಇದನ್ನೇ ಮಾಡ್ಬೇಕಂತ ನೀವು ಕಾಂಟ್ರಾಕ್ಟ್ ತೊಗೊಂಡಿದ್ದೀರಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನೋಡಿ, ಇಬ್ಬರು ಹೆಣ್ಮಕ್ಳ ತಂದೆಯಾಗಿ ನಾನು ಮಾಡ್ತಾ ಇದ್ದೀನಿ ಇದನ್ನ. ಮತ್ತೆ ಇವತ್ತು 106 ಶವಗಳನ್ನು ಹೂತಿಟ್ಟಿದ್ದಾರೆ, 13 ಪಾಯಿಂಟ್ಗಳಾಗಿದೆ. ಆತನ ಮೇಲೆ ದೂರು ಕೊಟ್ಟು ಆತನಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ನೆನ್ನೆಷ್ಟು ನಿಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೆ. ಇದೆಲ್ಲ ಏನಿದು? ಎಲ್ಲಿ ಅಂದರೆ ಯಾವ ವಿಚಾರವಾಗಿ ನೀವು ಮುಂದಿಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀರಿ? ನೋಡಿ, ಹೋರಾಟ ಅಂತ ಹೇಳಿದರೆ ನಾವು ಸತ್ಯ ಏನಿದೆ, ನಮ್ಮ ಕಣ್ಣಿಗೆ ಏನು ಸಂಶಯಗಳು ಬರ್ತದೆ ಅದನ್ನು ನಾವು ವ್ಯಕ್ತಪಡಿಸ್ತೀವಿ. ಯಾವ ಸಂಶಯ ಬರ್ತಾ ಇದೆ ನಿಮಗೆ? ಈ ಪ್ರಭಾವಿ ಏನು ಅತ್ಯಾಚಾರಿ ಕುಟುಂಬ ಇದೆಯಲ್ಲ, ಈಗ ನೀವೇನು ಹೇಳ್ತಾ ಇದ್ದೀರಿ? ಹೇಗೆ 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 ಹೇಳ್ತೀರಿ ನೀವು? ಹೇಗೆ ಹೇಳ್ತೀರಿ ಆ ಕುಟುಂಬದ ಬಗ್ಗೆ? ಹೇಗೆ ನೀವು ಆರೋಪವನ್ನು ಮಾಡ್ತೀವಿ? ಡಾಕ್ಯುಮೆಂಟಲ್ಲಿ ಏನು ನಿಂತಿದೆ? ಡಾಕ್ಯುಮೆಂಟ್ ನೀವು ಎಲ್ಲಿದೆ? ಡಾಕ್ಯುಮೆಂಟ್ ತೋರಿಸ್ಬೋದಾ? ನೀವು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ? ಪದ್ಮಲತಾ ಕೊಲೆದ್ದು FIR ಆಗಿಲ್ವಾ? ಕೊಲೆ ಆಗಿದೆ ತಾನೇ? ಎಲ್ಲಾಗಿದೆ? ನಮಗೆ ಗೊತ್ತಿಲ್ಲ ಅದು. ಯಾಕಂದರೆ ಕೊಲೆ ಆಗಿರೋದ್ರ ಬಗ್ಗೆ ಈಗ ಪದ್ಮಲತಾ ಜಯಂತ್ ಅವ್ರನ್ನ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾರೋ ಪದ್ಮಲತಾ ಕೊಲೆ ಆಗಿತ್ತು ಅಂತೇಳಿ. ಅವಾಗ ನಮಗೆ ಗೊತ್ತಾಗಿದೆ ಒಂದಷ್ಟು ವಿಚಾರಗಳು. ಸ್ವಾಮಿ, FIR ಆಗಿದೆ. FIR ಅಲ್ಲಿ ಅವ್ರ ಹೆಸರು ಇದೆಯಾ? ಹೆಸರು ಇರಲಿ. ಹೆಸರು ಇರಲಾರ್ದಂಗೆ ಮಾಡೋದೇ ಅವ್ರ ಪವಾಡ. ಅದು ಹೇಗೆ ಸಾಧ್ಯ? ಅವ್ರ ಪವಾಡ ಹೇಗೆ ಸಾಧ್ಯ ಅಂತ ಹೇಳಿ ಪೊಲೀಸರು ಅಷ್ಟೊಂದು ದುರ್ಬಲರಲ್ಲ, ವೆರಿ ವೀಕ್ ಅಂತ ಹೇಳಿದ್ರೆ ಅವರು ಇದಕ್ಕೆ ಶರಣಾಗ್ಬಿಟ್ಟಿದ್ದಾರೆ, ಸರೆಂಡರ್ ಆಗಿದ್ದಾರೆ. ಹೇಗೆ ಹೇಳ್ತೀರಿ? ಈಗ ಗಿರೀಶ್ ಮಟ್ಟಣ್ಣವರು ಕೂಡ ಒಂದಿನ ವಿಧಾನಸೌಧಕ್ಕೆ ನಾನು ಬಾಂಬ್ ಬಿಟ್ಟಿದ್ದೀನಿ ಅಂತೇಳಿ ಬೆದರಿಕೆ ಹಾಕಿದ್ರು. ಅವತ್ತು ಸರ್ಕಾರ ಇತ್ತು.
ಹೌದು. ಹಾಗಾದ್ರೆ ಅವಾಗ ಆ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣವ್ರ ಹೆಸರು ಎಫ್ ಐ ಆರ್ನಲ್ಲಿತ್ತು. ತನಿಖೆ ಆಯಿತು. ಕೋರ್ಟಿನ ಕಟ್ಟಕಟೆಯಲ್ಲಿ ಗಿರೀಶ್ ಮಟ್ಟಣ್ಣವ್ರು ನಿಂತಿದ್ದರು. ಇಲ್ಲಿ ಇವ್ರು ನಿಂತಿದ್ದಾರಾ? ವೇದವಲ್ಲಿ ಪ್ರಕರಣದಲ್ಲಿ ನಿಂತಿದ್ದಾರಾ? ಪದ್ಮಲತಾ ಪ್ರಕರಣದಲ್ಲಿ ನಿಂತಿದ್ದಾರಾ? ಆನೆ ಮಾವತನ ಕೊಲೆಯಲ್ಲಿ ನಿಂತಿದ್ದಾರಾ? ಪೊಲೀಸ್ ಇಲಾಖೆ ಮೇಲೆ ಡೌಟಾ ನಿಮಗೆ? ಅಲ್ಲ, ಪೊಲೀಸ್ ಇಲಾಖೆಯನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಅವರು. ಹೇಗೆ ಸಾಧ್ಯ ಗಿರೀಶ್ ಮಟ್ಟಣ್ಣವ್ರೆ? ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು. 10 ಜನ ಪೊಲೀಸರಲ್ಲಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಇರೋದಿಲ್ವಾ ನಿಮ್ಮ ಥರ? 100 ಜನ ಪೊಲೀಸರಲ್ಲಿ 90 ಜನ ಅಪ್ರಾಮಾಣಿಕರಿದ್ದಾರೆ. ಅಪ್ರಾಮಾಣಿಕರೆಲ್ಲರೂ ಇಲ್ಲೇ ಇದ್ದಾರೆ ಅಂತನ? ಇಲ್ಲೇ ಅಲ್ಲ, ಇಲ್ಲಿ ಬಂದ ಕೂಡ ಚೇಂಜ್ ಆಗ್ಬಿಡ್ತಾರೆ. ಇದು ಒಂಥರ ಟ್ರ್ಯಾಂಗಲ್ ಇದ್ದಂಗೆ ಇದು. ಇವತ್ತು SIT ತನಿಖೆ ಮಾಡ್ತಿರೋದು ಕೂಡ ಪೊಲೀಸ್ ಇಲಾಖೆಯವರೇ. ಹೌದು, ಯೋಚನೆ ಮಾಡಿ ಮಾತಾಡ್ಬೇಕು. ಹೌದು. ಅಂದ್ರೆ ನಾನು ಎಲ್ಲರೂ ಅಪ್ರಾಮಾಣಿಕರಂತೇನು ಹೇಳಿಲ್ವಲ್ಲ. ಮತ್ತೆ ಯಾರಾದ್ರೂ ಒಬ್ರು ಬರ್ಬೇಕಿತ್ತಲ್ಲ ಮುಂದೆ ಬಂದು. ಬರ್ಮುಡಾ ಟ್ರ್ಯಾಂಗಲ್ ಇದ್ದಂಗೆ ಇದು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್, ಬೆಳ್ತಂಗಡಿ ಅಂತ ಬರ್ಮುಡಾ ಟ್ರ್ಯಾಂಗಲ್ ಇದ್ದಂಗೆ. ಬರ್ಮುಡಾ ಟ್ರ್ಯಾಂಗಲ್ ಗೊತ್ತಲ್ಲ, ಎಷ್ಟೇ ಎಂಥ ದೊಡ್ಡ ಜೆಟ್ ಪ್ಲೇನ್ ಇದ್ರೂ ಕೂಡ ಅದ್ರ ಮೇಲೆ ಬಂದ್ಕೊಳ್ಳೆ ಗಿರಿಕೆ ಹೊಡಿತದೆ. ಎಂಥ ಅಗದಿ ಖಡಕ್ ಅಧಿಕಾರಿ ಅಂದ್ಕೊಳ್ಳೆ ಇಲ್ಲಿ ಬಂದ್ಕೊಳ್ಳೆ ಮೈಲ್ಡ್ ಆಗಿಬಿಡ್ತಾರೆ. ಈಗ ನೀವು ಅದೇ ತರ ಮಾಡ್ತಾ ಇದ್ರಿ, ಅದೇ ಟ್ರಯಾಂಗಲ್ ಅಲ್ಲಿ ಗಿರಿಕೆ ಹೊಡಿತಾ ಇದ್ರಿ, ಇದೇ ವಿಚಾರದಲ್ಲಿ ಇಲ್ಲೇ ಸುತ್ತ ಹೊಡಿತಾ ಇದ್ರಿ. ನಾನು ಇಲ್ಲಿ ಪೊಲೀಸ್ ಆಫೀಸರ್ ಆಗಿ ಬಂದಿಲ್ಲ, ಒಬ್ಬ ಹೋರಾಟಗಾರನಾಗಿ ಒಂದು ನ್ಯಾಯದ ಚಳುವಳಿಯಲ್ಲಿದ್ದೀನಿ ನಾನು. ಈಗ ಹೂತಿಟ್ಟಿ ಶವ ಬಗ್ಗೆ ರಿಸರ್ವ್ ಫಾರೆಸ್ಟಲ್ಲಿ ಶವ ಹೂತಿಡಬೇಕಂತ ಯಾವ ಕಾನೂನಲ್ಲಿದೆ? 1972 ಫಾರೆಸ್ಟ್ ಆ್ಯಕ್ಟಲ್ಲಿ ಪ್ರಕಾರ ಹೋದರೆ ಫಸ್ಟ್ ಯಾವಾಗ ಶವ ಸಿಕ್ತಲ್ಲ ಆ ಫಾರೆಸ್ಟ್ ಆಫೀಸರ್ನ ಅರೆಸ್ಟ್ ಮಾಡಬೇಕಾಯ್ತು. ಮಾಡಿದ್ರಾ? ಬೇರೆ ಏನು ಬೇಡ, ಯಾರು ಮಾಡಿದ್ದಾರೆ ಬಿಟ್ಟಿದ್ದಾರೆ ದಟ್ ಈಸ್ ಸೆಕೆಂಡರಿ. ಅದು SIT ನೋಡ್ಕೊಳ್ತದೆ, ನಮಗೆ ವಿಶ್ವಾಸ ಇದೆ. ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಮೂಳೆ ಸಿಕ್ಕಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕೋ ಬೇಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈಗ ಆ ಮೂಳೆ ಮನುಷ್ಯಂದ ಪ್ರಾಣಿದ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಅಂದ್ರೆ ನಾಯಿದ ಅದು ತನಿಖೆಯಿಂದ ಗೊತ್ತಾಗಬೇಕು. FSL ರಿಪೋರ್ಟ್ ಹೇಳಬೇಕು. ನಾವು ನೀವು ಹೇಳಕ್ಕೆ ಅಲ್ಲ, ನನಗೆ ಮೀಡಿಯಾದಿಂದ ಗೊತ್ತಾಗಿದೆಯಪ್ಪ. ಹಂಗಿದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಬಂದಿದೆ. ಶುಡ್ ಐ ಬಿಲೀವ್ ಇಟ್ ರಿಪಬ್ಲಿಕ್ ಕನ್ನಡ ಆರ್ ನಾಟ್? ಅಸ್ಥಿ ಪಂಜರ ಒಂದು ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರೆ, ನೀವು ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಹಂದಿದ, ನಾಯಿದ, ಮನುಷ್ಯಂದ ಅನ್ನೋದು ಲ್ಯಾಬಿಂದ ಗೊತ್ತಾಗಬೇಕು. ಕರೆಕ್ಟ್. ಅದು ನಾನು ಇವತ್ತು ಕುತ್ಕೊಂಡು ನಾನು ಏನು ಬೇಕಾದ್ರೂ ಹೇಳ್ಬೋದು, ನೀವು ಕುತ್ಕೊಂಡು ಏನು ಬೇಕಾದ್ರೂ ಹೇಳ್ಬೋದು. ನಾನು ಅದಕ್ಕೆ ಹೇಳಿದ್ದು ಲ್ಯಾಬ್ ರಿಪೋರ್ಟ್ ಬರೋವರೆಗೂ ನಾವು ಕಾಯೋಣ. ಇದಕ್ಕೆ ನಾನು ಒಂದು ಕೇಳ್ತೀನಿ, ಹಂದಿದ ನಾಯಿದ ಅಂತೇಳಿ ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಮಾತಾಡ್ಬೇಕಲ್ವಾ? ಅದು ಪಂಚಾಯತಿಯವರೇ ಹೂತು ಹಾಕಿದ್ದು ಅಂತ ಯಾಕೆ ಹೇಳಬೇಕು? ಲ್ಯಾಬ್ ರಿಪೋರ್ಟಿಂದ ಗೊತ್ತಾದ ಮೇಲೆ ಮಹಾಬಳ ಶೆಟ್ಟರು ಅದನ್ನು ನಾನೇ 20-30 ಅಲ್ಲಿ ಹೋಗಿ ನಾನು ಏನೋ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಅಂತ ಹೇಳಬೇಕಿತ್ತು. ಹೌದಾ? FSL ಬಂದ ಮೇಲೆ, FSL ಬರೋಕ್ಕಿಂತ ಮುಂಚೆನೇ ಮಹಾಬಳ ಶೆಟ್ಟರು ಯಾಕೆ ಮಾತಾಡ್ತಾ ಇದ್ದಾರೆ ರಿಪಬ್ಲಿಕ್ ಟಿವಿಗೆ ಬಂದ ಮೇಲೆ? ಹೌದು ತಾನೇ? ನಮಗೆ ಅನ್ವಯಿಸೋ ಪ್ರಶ್ನೆ ಅವ್ರಿಗೂ ಅನ್ವಯಿಸುತ್ತೆ. ಅದಕ್ಕೆ ನಾವು ಯಾಕೆ ಜಾಸ್ತಿ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಅದರದೇ ಆದಂಥ ಇಲಾಖೆಗಳಿದೆ, FSL ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಲೆಟ್ ಇಟ್ ಸ್ಪೀಕ್. ಅದು ಹೇಳೋಕ್ಕಿಂತ ಮುಂಚೆ ಇಂತಲ್ಲಿ ಬಂದು ನೀವೇ ಆಗಲೇ ಕೇಳಿದ್ರಿ ದೇವಸ್ಥಾನಕ್ಕೆ ಯಾಕೆ ಹೇಳ್ಬೇಕು ಅದನ್ನು? ನೇರವಾದ ಪ್ರಶ್ನೆ. ನೀವು ಲೆಫ್ಟಾ ರೈಟಾ? ಅದು ರಿಯಲಿಸ್ಟ್. ಯಾವ ಥರ ಪೋರ್ಟ್ರೇಟ್ ಆಗ್ತಾ ಇದೆ ಇವತ್ತು? ರೈಟಿಸ್ಟು ಎಲ್ಲ ಯಾವ ಥರ ಪೋರ್ಟ್ರೇಟ್ ಆಗ್ತಾ ಇದೆ ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಒಂದಷ್ಟು ಜನರನ್ನ ಮಾತಾಡ್ಸ್ಕೊಂಬಂದೆ, ಗಿರೀಶ್ ಮಟ್ಟಣ್ಣವರು ದೇವಸ್ಥಾನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ, ಧರ್ಮಸ್ಥಳ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ. ಯಾಕೆ ಧರ್ಮಸ್ಥಳ ಕ್ಷೇತ್ರ ಯಾಕೆ ಟಾರ್ಗೆಟ್? ಹೌದು, ಟಾರ್ಗೆಟ್ ಯಾಕಂತ ಹೇಳಿದ್ರೆ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಬೇಕು, ಅದನ್ನ ವ್ಯಾಪಾರಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ. ನಾನು ಮಾತಾಡ್ತಾ ಇದ್ದು ಗಿರೀಶ್ ಮಟ್ಟಣ್ಣವರಿಂದ ಜೊತೆಯಲ್ಲಿ. ಇವತ್ತು 10 ಕಡೆ ಉತ್ಖನನ ಮಾಡಿದ್ದಾರೆ, ಕೇವಲ ಒಂದು ಕಡೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಇದೆ. ಅದು ಯಾವ್ದ್ರದ್ದು ಅನ್ನೋದು ಇನ್ನೂ ಕೂಡ ಸ್ಪಷ್ಟೀಕರಣ ಸಿಕ್ಕಿಲ್ಲ, ರಿಪೋರ್ಟ್ ಬರಬೇಕು. ಉಳಿದ 9 ಜಾಗದಲ್ಲಿ ಏನೂ ಸಿಕ್ಕಿಲ್ಲ. ಅದು ನಿಮ್ಗೆ ಯಾವ ವರದಿ ಮೇಲೆ ಹೇಳ್ತಾ ಇದ್ರಿ ಏನೂ ಸಿಕ್ಕಿಲ್ಲ ಅಂತ? ವರದಿ ಕೊಟ್ರ? ಅಲ್ಲ, ಈಗ ಹಂಗಾರೆ ನೀವು ಅಲ್ಲಿ ಸಿಕ್ಕಿರೋದು ಮನುಷ್ಯನಂತ ನಿಮ್ಗೆ FSL ರಿಪೋರ್ಟ್ ಕೊಟ್ಟಿದೆ ಅಲ್ಲ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಮುಗಿಲಿ ಅಲ್ಲ, ಉತ್ಖನನ ಕಾರ್ಯ ಮುಗಿಲಿ. ಈಗ 9 ಸ್ಥಳದಲ್ಲಿ ಸಿಕ್ಕಿದೆ ಅಂತನಾ? ಮೇ ಬಿ, ಮೇ ನಾಟ್ ಬಿ. ನಾನೇನು ಅಥಾರಿಟಿ ಅಲ್ಲ ಹೇಳಕ್ಕೆ, ಅಲ್ವಾ? ಅಥಾರಿಟಿ ಅಲ್ಲ ಅಂದ್ರೂ ಕೂಡ ಇವತ್ತು ಅಲ್ಲಿ ಇರುವಂಥ ವ್ಯಕ್ತಿ ಏನಿದ್ದಾನೆ, ಅನಾಮಧೇಯ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಬಂದು ನಾನು ಇಂಥದ್ದೇ ಜಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿದಾಗ ಅದು 15 ವರ್ಷದ ಹಿಂದೆ ಹೂತಿಟ್ಟಿರುವಂಥ ವಿಚಾರಗಳು. ನಾನು ಸ್ಪಷ್ಟವಾಗಿ ಇದನ್ನೇ ಹೇಳ್ತೀನಿ, ಆ ಕಾರ್ ನಂಬರ್ ಗೊತ್ತು, ನನಗೆಲ್ಲವೂ ಕೂಡ ಗೊತ್ತು ಅಂದಾಗ ಆ ಜಾಗದಲ್ಲಿ ಹೂತಿಟ್ಟಿದ್ದಾನೆ ಅನ್ನೋದಾದರೆ ಆ ಜಾಗದಲ್ಲಿ ಇರಬೇಕಿತ್ತು. ಅಟ್ಲೀಸ್ಟ್ ಒಂದು ಸಣ್ಣ ಕುರುವಾದರೂ ಸಿಗಬೇಕಿತ್ತಲ್ಲ ಅಂತ. ಅಲ್ಲ, ನೀವು ಹೆಂಗೆ ಹೇಳ್ತೀರಿ ಸಿಕ್ಕಿಲ್ಲ ಅಂತ? ಅದನ್ನು ನನಗೆ ಹೇಳಿ. ಈ ಪ್ರಕರಣದ ಇವತ್ತು 100 ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗಿದೆ, 100 ಶವಗಳನ್ನು ಹೂತಿಟ್ಟಿದ್ದೀನಿ, ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿ ಬಂದಂಥ ವ್ಯಕ್ತಿ ಅದೇ ಮಿಸ್ಸಿಂಗ್ ಆಗಿರೋ ತಂದೆ ಯಾಕೆ ಬರ್ತಾ ಇಲ್ಲ? ಅವರಿಗೆ ಒಂದು ರೀತಿ ಈಗ ಅನನ್ಯ ಭಟ್ ಅನ್ನೋರು ಬಂದಿದ್ದಾರೆ, ಹೌದಾ? ಆನಂತರ ಇನ್ನೂ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ, SITಗೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ಇಲ್ಲಿ ಯಾಕೆ ಗೊತ್ತಾ, ಎಲ್ಲರಿಗೂ ಅದೊಂದು ಭಯ ಕಾಡ್ತಾ ಇದೆ. ಮತ್ತು ಒನ್ಸ್ ಅಗೇನ್ ಈ ವ್ಯವಸ್ಥೆ ಏನಿದೆ ಈ ಕೊಲೆಗಡಕರನ್ನ ಬಚಾವ್ ಮಾಡಿಬಿಡ್ತದೆ ಅನ್ನೋ ಒಂದು ಭಯ ಕಾಡ್ಬಿಡ್ತದೆ. ಒಂದು ವೇಳೆ ಇವರ ಹೆಸರು FIRನಲ್ಲಿ ಬರಲಿ, ಆವಾಗ ನೀವು ನನಗೆ ಕೇಳಿ. ಈಗಲೇ ಸಾಕಷ್ಟು ಜನ ಬಂದಿದ್ದಾರೆ, ನಾಳೆ ಮತ್ತೆ ಬರ್ತಾರೆ ನೋಡಿ. ನಾಳೆ ರಿಮೆಂಬರ್ ಮೈ ಪಾಯಿಂಟ್, ನಾಳೆ ಮತ್ತೆ ಬರ್ತಾರೆ.
ಬರ್ತಾ ಇದ್ದಾರೆ, ಫೋನ್ನಲ್ಲಿ ಕಾಲ್ ಬರ್ತಾ ಇದೆ, ಸರ್ ಅವ್ರಿಗೆ ಅರೆಸ್ಟ್ ಆಗ್ತಾರಾ? ಅರೆಸ್ಟ್ ಆದರೆ ಬರ್ತಾರೆ ಸರ್. ಅರೆಸ್ಟ್ ಆಗಲಿಲ್ಲ ಅಂತ ಹೇಳಿದರೆ ನಾಳೆ ಅವ್ರ ಹೆಣನೂ ಹಿಂಗೆ ಹೂತಾಕ್ತಾರೆ. ಅದ್ರ ಸಲುವಾಗಿ ಯಾರು ಬರ್ತಾ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರಿಗೆ ಭಯ ಇಲ್ವಾ? ಅಲ್ಲ, ಭಯ ಅಂತ ಹೇಳಿದರೆ ನಮಗೆ ಯಾಕೆ ಭಯ ಬೇಕು? ನಮ್ಮಿಂದ ಅವ್ರಿಗೆ ಭಯ ಬಂದಿದೆ, ನನಗೆ ಯಾವುದೇ ರೀತಿ ಭಯ ಇಲ್ಲ. ಒಂದು ವೇಳೆ ಏನಾದರೂ ದೇವಸ್ಥಾನದ ವಿರುದ್ಧ ನಾವು ಪ್ರೊಪಗಂಡ ಮಾಡ್ತಾ ಇದ್ದರೆ, ಅಗೇನ್ಸ್ಟ್ ಮಾಡ್ತಾ ಇದ್ದರೆ, ದಯವಿಟ್ಟು ನಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀರಾ. ರೆಡಿ ಈಗಲ್ಲ, 2 ವರ್ಷದಿಂದ ದೊಡ್ಡ ದೊಡ್ಡ ಸಭೆಯಲ್ಲಿ ಹೇಳಿದ್ದೀನಿ ನಾನು. ಇವತ್ತು ಒಬ್ಬ ಕಮಿಷನರ್ನ ಎತ್ತಂಗಡಿ ಮಾಡಿದ್ರೆ ಒಬ್ಬ ಪೊಲೀಸ್ ಪೇದೆ ಬಂದು ರಾಜ್ಭವನ್ ಹತ್ರ ಹೋರಾಟವನ್ನು ಮಾಡ್ತಾನೆ. ಈ ವಿಚಾರದಲ್ಲಿ ಪೊಲೀಸರು ಪ್ರಾಮಾಣಿಕರು ಯಾಕೆ ಹೋರಾಟ ಮಾಡಕ್ಕೆ ಬರಲಿಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ? ಯಾವ ವಿಷಯದಲ್ಲಿ? ಈ ವಿಚಾರ ಗೊತ್ತಿದ್ದು ಕೂಡ NCR ಆಗುತ್ತೆ, FIR ಆಗಲ್ಲ, NCR ಆಗುತ್ತೆ, FIR ಆಗಲ್ಲ, ಕಂಪ್ಲೇಂಟ್ ಆಗುತ್ತೆ, FIR ಆಗಲ್ಲ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬರ್ಬೋದಿತ್ತಲ್ಲ, ಇಲ್ಲಿ FIR ಮಾಡ್ತಿಲ್ಲ ರೀ, ನಮಗೆ ಪ್ರಭಾವ ಬಳಸ್ತಾ ಇದೆ ಅಂತೇಳಿ ಒಬ್ಬ ಅಧಿಕಾರಿನೂ ಮೇಲಧಿಕಾರಿಗೆ ಒಂದು ದೂರು ಬರಲಿಲ್ಲ, ಒಂದು ಪತ್ರ ಬರ್ದಿದ್ರೆ ಸಾಕಾಗಿತ್ತಲ್ಲ ಹಿರಿಯ ಅಧಿಕಾರಿಗಳಿಗೆ. ಯಾವಾಗ ಪ್ರಾಮಾಣಿಕ ಅಧಿಕಾರಿಗಳಿರ್ತಾರೆ ಅವಾಗ ಸಾಧ್ಯ. ಅರುಣ್ ಕುಮಾರ್ ಸಾಹೇಬರು ಅಂತ ಒಬ್ಬ ಹಾನೆಸ್ಟ್ IPS ಆಫೀಸರ್ ಇದ್ದಾಗಲೇ ಇರೋದಕ್ಕೇ ಇದು FIR ಆಯಿತು. FIR ಆಗಿದೆ ತಾನೆ? FIR ಆಗಲಿಲ್ಲ ಅಂದ್ರೆ ನಾವು ಯಾವ ಕೇಸಲ್ಲಾಗಿದೆ? ಹೂತಿಟ್ಟ ಶವದ ಬಗ್ಗೆ FIR ಆಯ್ತು ತಾನೆ? ಒಂದು ವೇಳೆ ಬೇರೆ ಅವ್ರ ಜಾಗದಲ್ಲಿ ಇನ್ನು ಬೇರೆ ಯಾರಾದರೂ ಆಗಿದ್ರೆ ಆಗ್ತಾ ಇರಲಿಲ್ಲ. ಆ ನಂತರ ನಿರಂತರವಾಗಿ ಈ ಘಟನೆಗಿಂತ ಮುಂಚೆ ನಿರಂತರವಾಗಿ ಈ ದೇಶದ ಪ್ರಧಾನಮಂತ್ರಿಗಳೇ, ಅದು ಈಗಿಂದಂತಲೇ ನಾನು ಹೇಳ್ತಾ ಇಲ್ಲ, ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ಗೃಹ ಸಚಿವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ಹಂತಲ್ಲಿ ನಮಸ್ಕಾರ ಮಾಡಿ ಬಂದಾಗ ಆ ಕ್ಷೇತ್ರದ ಪೊಲೀಸ್ ಸ್ಟೇಷನ್ ಅಧಿಕಾರಿಗೆ ಹೆಂಗೆ ಸರ್ ಧೈರ್ಯ ಬರ್ತದೆ? ಹೆಂಗೆ ಬರ್ತದೆ? ಹೌ ಡು ಯು ಎಕ್ಸ್ಪೆಕ್ಟ್ SHO ಟು ಫೈಲ್ ಅ ರಿಜಿಸ್ಟರ್? ಅಲ್ಲ ಹೋಗಿ ನೋಡಿ, ಒಂದು ನಿಮಿಷ ಗಣೇಶ್ ಮಠ. ಪ್ರಧಾನಿಗಳು ಹೋಗಿರ್ಬೋದು, ಗೃಹ ಮಂತ್ರಿಗಳು ಹೋಗಿರ್ಬೋದು, CM ಸಿದ್ದರಾಮಯ್ಯ ಅವರು ಹೋಗಿರ್ಬೋದು, ಅಲ್ಲಿ ಹೋಗೋದು ಮಂಜುನಾಥನ ದರ್ಶನವನ್ನ ಮಾಡೋದಕ್ಕೆ. ಮಂಜುನಾಥನ ದರ್ಶನ ಮಾಡೋಕ್ಕೆ, ಮಂಜುನಾಥನ ನಮಸ್ಕಾರ ಮಾಡೋದಕ್ಕೆ. ಇವತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಂಥವ್ರ ಮೇಲೆ B ನಾಗೇಂದ್ರ ಸಚಿವರು ಅವ್ರು ಜೈಲ್ಗೆ ಹೋದ್ರಪ್ಪ. ಈಗ ಹಾಗಂತ ಇಲ್ಲಿ ಅವರು ಫೋಟೋ ತಗೊಂತಾರೆ, ಅವ್ರನ್ನ ಜೈಲ್ಗೆ ಹಾಕ್ಸಿದ್ರೆ ಅದು ಹೆಂಗೆ ಹೇಳ್ತೀರಿ? ನೀವೊಬ್ರು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು, ನೀವು ಹೇಗೆ ಇದನ್ನ ಸಮರ್ಥನೆ ಮಾಡ್ಕೊಳ್ತೀರಿ? ಪೊಲೀಸ್ ಇಲಾಖೆ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ವೆರಿ ರೈಟ್ ಕ್ವಶನ್. ನೀವು ಕೇಳಿದ್ದೇನು ಗೊತ್ತಾ? ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ, ಒಂದೇ ಒಂದು ಫೋಟೋ ಮಂಜುನಾಥ ಸ್ವಾಮಿ ಜೊತೆಗೆ ಇದೆಯಾ? ನಮಗೆಲ್ಲ ಗೊತ್ತಿರೋ ಹಾಗೆ ಮಂಜುನಾಥನ ಫೋಟೋ ಎಲ್ಲೂ ಕೂಡ ತೆಗೆಯಕ್ ಬಿಡೋದಿಲ್ಲ ಅಂತ ನಮಗ್ ಗೊತ್ತಿರುವಂತ ವಿಚಾರ. ಎಲ್ಲಿ ಬಿಟ್ಟಿದ್ದಾರೆ? ಸುಬ್ರಹ್ಮಣ್ಯದಲ್ಲಿ ಆರ್ಚ್ ಕೆಳಗಡೆ ಫೋಟೋ ಬಿಡ್ತಾರೆ, ಆರ್ಚ್ ಕೆಳಗಡೆ ಫೋಟೋ ತೆಗಿಬಾರ್ದಾ? ಎಲ್ಲ ಬರೋದ್ರಿಂದ ಪೊಲೀಸರು ಭಯ ಪಟ್ಟು FIR ಅಲ್ಲಿ ಹೆಸರು ಮಾಡಲ್ಲ ಅಂತ. ಅಲ್ಲಿ ದೇವಸ್ಥಾನಕ್ಕೆ ಬರೋದ್ರಿಂತ ಅಲ್ಲ, ಅಲ್ಲಿ ಜೊತೆಗೆ ಬಂದು ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ ಮುಗಿದ ಅಧ್ಯಾಯ ಅಂಥೇಳಿ. ಎಲ್ಲಿ ಮುಗಿದಿದೆ? CBIನೇ ಹೇಳಿದೆ, ಈ 3 ಜನ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು, ವೈದ್ಯಾಧಿಕಾರಿಗಳನ್ನು ದಂಡನೆಗೆ ಒಳಗೆ ಮಾಡಬೇಕು ಅಂಥೇಳಿ ಸ್ವತಃ CBI ಹೇಳಿದ್ರು ಕೂಡ ಈಗ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಮುಗಿದ ಅಧ್ಯಾಯ ಅಂಥೇಳಿ. ಹೆಂಗೆ ಮುಗಿದ ಅಧ್ಯಾಯ ಅಂತ ಹೇಳಿದ್ರು? ಹೋರಾಟ ಮಾಡಿದ್ರ ನೀವು? ಮಾಡ್ತಾನೆ ಇದೀವಲ್ಲ. 13 ಪರಮೇಶ್ವರ್ ವಿರುದ್ಧ ಹೋರಾಟ ಮಾಡಿದ್ರ? ಪರಮೇಶ್ವರ್ ಕೇಳ್ತಾನೆ ಇದೀವಿ ನಾವು. ಹೋರಾಟ ಏನು? ಹೋಗಿ ಕಲ್ಲು ಹೊಡಿಬೇಕಾ? ಕಲ್ಲು ಇವಾಗ ಕಲ್ಲು ಹೊಡಿತಾ ಇದ್ರ ನೀವಾಗ? ಕಾನೂನು, ಅದಕ್ಕೆ ನಮಗೆ ಕಾನೂನಿನ ಮೇಲೆ ಇನ್ನೂ ನಂಬಿಕೆ ಇದೆ. ಹೋರಾಟ ಪ್ರಭು ಎಷ್ಟು ಸಾರಿ ಹೇಳಿದ್ದೇವೆ ನಾವು. G ಪರಮೇಶ್ವರ್ ಅವ್ರಿಗೇನೆ ಎಷ್ಟೋ ಹೋರಾಟದ ಇದರಲ್ಲಿನೇ ಹೇಳಿದ್ದೀವಿ, ಮುಗಿದ ಅಧ್ಯಾಯ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ, ಕೇಳಿದ್ದೀವಿ. ನಾವು ಜೋರಾಗಿ ಹಿಂಸಾತ್ಮಕ ದಾರಿ ನಾವು ತುಳಿಯೋಕ್ಕಾಗೋದಿಲ್ಲ. ಕಾನೂನಿನ ಸುಪರ್ದಿನಲ್ಲಿನೇ ನ್ಯಾಯ ಸಿಗಲಿ ಅಂತ ಹೇಳಿ 13 ವರ್ಷ ಏನಕ್ಕೆ ಆ ಪ್ರಶ್ನೆ ಕೇಳಿದ್ರೆ, ನಾವು ಕಲ್ಲು ಹೊಡೆಯಕ್ಕಾಗತ್ತ ಅಂದ್ರಲ್ಲ, ಅದಕ್ಕೋಸ್ಕರ ಹೋರಾಟ ಮಾಡಿದ್ರ ಅಂತ. ಅಲ್ಲ, ನಾ ಹೇಳಿದ್ದು ಈಗ ನೀವು ಯಾವ ತರ ಹೋರಾಟ ಮಾಡೋದು? ಅವಾಗಲೇ ಕಲ್ಲು ಹೊಡೆದಾಗನೇ ಕವರ್ ಮಾಡಿ. ನೋ ಹಂಗಾರೆ ಇವತ್ತು ನೀವು ಕಲ್ಲು ಹೊಡಿತಾ ಇದ್ರ ಅಂತ, ನೀವು ಕಲ್ಲು ಹೊಡೆದ್ರೆ ಅಂತ ನಿಮ್ಮ ಹತ್ರ ಹುಡ್ಕೊಂಡ್ ಬಂದಿದ್ದೀರಾ? ಈಗ ಸೆನ್ಸಿಟಿವ್ ಆಗಿದೆ. ಪರಮೇಶ್ವರ್ ಅವ್ರು ಹೇಳಿದ್ದು ಸೆನ್ಸಿಟಿವ್ ವಿಚಾರನೇ ಅಲ್ವಾ? ಇವತ್ತು ನೀವು ಕಲ್ಲು ಹೊಡೆದ್ರೆ ಅಂತ ನಾನು ಹುಡ್ಕೊಂಡ್ ಬಂದಿಲ್ಲ, ಹೋರಾಟ ಮಾಡ್ತಾ ಇದ್ರ ಅಂತ ಹುಡ್ಕೊಂಡ್ ಬಂದಿರೋದು. ಅಲ್ಲ, ಒಳ್ಳೇದಿದು. ಈ ಬೆಳವಣಿಗೆ ಏನಾಗ್ತಾ ಇದೆ ಒಳ್ಳೇದು. ನಮ್ದೇನು ಅಲ್ಟಿಮೇಟ್ಲಿ ಕಾನೂನಿನ ರೀತಿಯಲ್ಲಿನೇ ಇದಕ್ಕೆ ಒಂದು ಎಂಟೈರ್ ಪೂರ್ತಿ ಸೌಜನ್ಯ ಹೋರಾಟ ಅಂತ ಹೇಳಿದರೆ ಇಟ್ ಈಸ್ ಅ ರಿಪ್ರೆಸೆಂಟೇಷನ್ ಆಫ್ ಎಲ್ಲ ಈ ಅನ್ಯಾಯ ಶೋಷಣೆ ಏನಾಗಿದೆಯಲ್ಲ ಅದರದ್ದೊಂದು ರಿಪ್ರೆಸೆಂಟೇಷನ್. ಕಾನೂನಿನ ಇದರಲ್ಲಿನೇ ನ್ಯಾಯ ಸಿಗಲಿ ಅನ್ನೋದು ನಮ್ಮದೊಂದು ಹಠ, ಒಂದು ಛಲ. ಇದು ದೇವಸ್ಥಾನದ ಭಕ್ತರಾಗಿ ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ ಹೊರತು ದೇವಸ್ಥಾನದ ವಿರುದ್ಧ ಏನಾದರೂ ಮಾಡಿದರೆ ಮಹೇಶ್ ಶೆಟ್ಟರ್ 13 ವರ್ಷದಿಂದ ಮಾಡ್ತಾ ಇದ್ದಾರೆ. ಬಹಳ ಇವತ್ತಿಗೂ ಗಟ್ಟಿಯಾಗಿ ನಿಂತಿದ್ದಾರೆ, 2 ಕೈಕಾಲು ಗಟ್ಟಿ ಇದೆ. ಕೋಟಿ ಆಸ್ತಿ ಬಂದ್ಬಿಟ್ಟಿದೆ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಕೋಟಿ ಅಲ್ಲ, 1000 ಕೋಟಿ ಅಂತ ಹೇಳಿ ಮಟ್ಟಣ್ಣವ್ರಿಗೂ ಬಂದಿದೆ. ರಬ್ಬರ್ ನೇತ್ ಹಾಕಿದ್ದಾರೆ, ಅದ್ರದ್ದೊಂದು ವಿಜುವಲ್ ಮಾಡಿ. 3 ಅಂತಸ್ತಿನ ಕಟ್ಟಡ ಕಟ್ತಾ ಅವ್ರಂತೆ. ಹೌದು 3 ಅಂತಸ್ತಿನ ದುಬೈದಲ್ಲಿ ಕಟ್ತಾ ಇದ್ದಾರೆ. ಯಾಕಂದರೆ ಅವರು ಬಡ್ಡಿ ದಂಧೆ ಮಾಡ್ತಾರಲ್ಲ ರಾಜ್ಯಾದ್ಯಂತ. ಗಿರೀಶ್ ಮಟ್ಟಣ್ಣವರು ನನ್ನ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಲ್ಲಿ ಚಿನ್ನದ ಗಟ್ಟಿ ಹೂದು ಹಾಕಿದ್ದೀನಿ, ಕರ್ಕೊಂಡು ಬರ್ರಿ SIT, ಅದಕ್ಕೊಂದು SIT ಮಾಡಲಿ, ಕೋಲ್ಡ್ ಬಿಸ್ಕಿಟ್ಟು. ಆಮೇಲೆ ನಮ್ಮಪ್ಪ ಒಂದು ಬಂಗಾರದ ಏನಂತಾರೆ ಅದಕ್ಕೆ ಮರ ಹಾಕಿದಾನೆ, ಹಿಂಗೆ ಅಳಗಾಡಿಸ್ತೇನೆ, ದುಡ್ಡು ಸುರಿತದೆ, ತಗೊಂಡು ಬರ್ತೀನಿ. ಇವೆಲ್ಲ ನೋಡಿ ಇದಕ್ಕೆ ನಾನು ಪ್ರೊಪಗಂಡ ಅನ್ನೋದು. ಪ್ರೊಪಗಂಡ ಮಾಡ್ತಾರೆ. ಎಂತೆಂಥವ್ರಿಗೂ ಅಂದರು, ಎಲ್ಲರಿಗೂ ಕಲ್ಲು ಹೊಡೆದ್ರು. ಬುದ್ಧ, ಬಸವ, ಅಂಬೇಡ್ಕರ್ ಅವ್ರಿಗೂ ಬಿಟ್ಟಿಲ್ಲ. ನಾವೇನು ಅವ್ರ ಮುಂದೆ ಒಂದು ಕಾಲಿನ ಧೂಳು ನಾವು.
ಹೌದಾ, ಈ ಅಪಪ್ರಚಾರ ಇದ್ದೇ ಇರ್ತದೆ. ಸೊ ಅದನ್ನು ನಾವು ಮೆಟ್ಟಿ ನಿಂತ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಈಗ ಈ 13 ಪಾಯಿಂಟ್ಗಳಲ್ಲಿ ಎಷ್ಟು ವಿಶ್ವಾಸ ಇದೆ? ಈ ಒಬ್ಬ ಮುಸುಕುದಾರಿ ವ್ಯಕ್ತಿ ತೋರಿಸಿದ್ದಾನಲ್ಲ, ನಾನು ಈ ಜಾಗದಲ್ಲೇ ಹೂತಿಟ್ಟಿದ್ದೀನಿ ಅಂತ ಹೇಳಿ, ಎಷ್ಟು ವಿಶ್ವಾಸ ಇದೆ? ಒಂದು ವೇಳೆ GPR ಟೆಕ್ನಾಲಜಿ ಬಂದರೆ ಈ ಹಿಂದೆ 9 ಏನು ಫೇಲ್ ಆಗಿದೆಯಲ್ಲ ಅದರಲ್ಲಿ ಕೂಡ ಸಿಗ್ತದೆ. 13ಕ್ಕೆ 13 ಕೂಡ ಸಕ್ಸಸ್ ಆಗುತ್ತೆ. GPR ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಬಂದುಬಿಟ್ರೆ ಈ ಇನ್ವೆಸ್ಟಿಗೇಷನ್, ಈ ಟೆಕ್ನಾಲಜಿ ಸ್ಟ್ರೆಂಥನ್ ಮಾಡಬೇಕು. ಅದಕ್ಕೆ ಇಂಥದ್ದೇ ಜಾಗದಲ್ಲಿ ಇದೆ ಅಂತ ಹೇಳಿದಾಗ ಅಲ್ಲಿ ಉತ್ಖನನ ಸ್ಟೋರ್ ಮಾಡಿದಾಗ ಅಲ್ಲಿ ಸಿಕ್ಕಿಲ್ಲ ಅಂದಾಗ ನಿಮ್ದು ಈಗ ಈ ಸ್ಟಾರ್ಟ್ ಆಗಿರೋದು ಅಲ್ಲಿ ಇದೆ, ಖಂಡಿತವಾಗ್ಲೂ ಇದೆ, ತೆಗಿಬೇಕು ಅಂತೇಳಿ ಮುಂಚೆನೇ ಇದು ಮಾಡ್ಬೋದಿತ್ತಲ್ಲ ನೀವು? ಅಲ್ಲ, ಈಗಲೂ ಏನು ಲೇಟ್ ಆಗಿಲ್ಲ. ನನಗನ್ಸಿದ ಮಟ್ಟಿಗೆ ಈಗ ಏನು 13 ಇದೆಯಲ್ಲ ಅದು ಇದೆ. ಅಲ್ಲಲ್ಲ, ಅಂದರೆ ಟೋಟಲ್ ಈಗ ಫಸ್ಟ್ ಫೇಸಲ್ಲಿ 13 ಮಾಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಇನ್ನೂ ಒಂದು 50 ಪಾಯಿಂಟ್ ಆಗ್ಬೋದು. ಇಟ್ ಈಸ್ ಅ ಬಿಗಿನಿಂಗು. ಇನ್ಮೇಲೆ ಮಾಡಲಿ ಇನ್ನೊಂದು 50 ಪಾಯಿಂಟ್ ಆಗ್ತಾವ ಅಂತ ಅನಿಸ್ತದೆ ನನಗೆ. ಎಷ್ಟು ದಿನ ನಡ್ಕೊಂಡು ಹೋಗುತ್ತೆ ಈ ಥರ ಆಗಾರ? ಗೊತ್ತಿಲ್ಲ ಸರ್ ನನಗೆ, ಅದು SITದವ್ರು ಹೇಳಬೇಕು. ನಿಮ್ಮ ಹೋರಾಟ ಎಷ್ಟು ದಿನ ನಡ್ಕೊಂಡು ಹೋಗುತ್ತೆ? ಎಲ್ಲಿವರೆಗೆ ಆ ಅತ್ಯಾಚಾರಿಗಳು ಜೈಲಿಗೆ ಹೋಗಿ ಕೊಳಿತಾರೆ ಅಲ್ಲಿವರೆಗೆ ಇರ್ತದೆ. ಅವ್ರು ಜೈಲಿಗೆ ಹೋಗೋವರೆಗೆ ಇದು ಹೋರಾಟ ಇರ್ತದೆ. ಅಂದರೆ ಇಲ್ಲಿ ಹೂತಿಟ್ಟಿರೋದು ಅಷ್ಟು ಶವಗಳು ಅತ್ಯಾಚಾರ ಮಾಡಿ ಹೂತಿಟ್ಟಿರೋದು ಅಂತನ? ಹೌದು, ಪಕ್ಕ. ನಾನು ಕೇಳಿದ ಹೂತಿಟ್ಟಿರೋ ಅಷ್ಟು ಶವಗಳನ್ನ ಹೂತಿಟ್ಟಿದ್ದಾರೆ ಅಂತೇಳಿ ಅದನ್ನು ನೋಡಿ ಸರ್, ಅದನ್ನು ಒನ್ಸ್ ಅಗೇನ್ ನಾನು ಹೇಳ್ತೇನೆ, FSL ತನ್ನ ರಿಪೋರ್ಟ್ನಲ್ಲಿ ಕೊಡಬೇಕು. ಹೌದಾ, ಸಾರ್ವಜನಿಕರಾಗಿ ನಮ್ಮ ಸಂಶಯಗಳನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಒಂದು ಶವವನ್ನು ರಿಸರ್ವ್ ಫಾರೆಸ್ಟ್ನಲ್ಲಿ ಯಾಕೆ ಹೂತಿಟ್ರು? ನಾನು ಒಂದೇ ಮಾತಾಡ್ತಾ ಇದ್ದೀನಿ. ನಾಳೆ 10 ಬರ್ಬೋದು, 100 ಬರ್ಬೋದು, ಏನೂ ಬರಲಿಕ್ಕಿಲ್ಲ. ನಾನು ಯಾಕೆ ಒಂದಕ್ಕೆ ಬೆಲೆ ಇಲ್ವಾ? ಒಂದು ಬುರುಡೆಯನ್ನು ತಂದು ಕೊಟ್ಟಿದ್ನಲ್ಲ, ಹೌದಾ, ಅದ್ರ ಬಗ್ಗೆನೂ ತನಿಖೆ ಆಗಬೇಕಲ್ಲ. ಅದನ್ನು ಕೂಡ ರಿಸರ್ವ್ ಫಾರೆಸ್ಟಲ್ಲಿ ಅದು ಕೂಡ ಪಂಚನಾಮೆ ಆಗಿದೆ. ಒಂದು ನಿಮಿಷ, ಅದು ಬುರುಡೆ ಕೊಟ್ಟಾಗಿದೆ, ಅದ್ರ ಬಗ್ಗೆ ಕೂಡ ನಡೀತಾ ಇದೆ, ಎಲ್ಲವೂ ಕೂಡ ನಡೆಯುತ್ತೆ. ಫಾರೆಸ್ಟಲ್ಲೇ ನಾನೇನು ಕೇಳ್ತಾ ಇದ್ದೀನಿ, ಪ್ರಿಲಿಮಿನರಿ ಕ್ವಶನ್, ಬೇಸಿಕ್ ಕ್ವಶನ್. ಗಿರೀಶ್ ಮಠಣ್ಣವ್ರು ಈಗ ಬುರುಡೆ ಹೋಗಿ ತೆಗೆದಾಗ ಯಾರು ಇದ್ರಲ್ಲಿ? ನನಗೆ ಗೊತ್ತಿಲ್ಲ. SITದವ್ರು ಕೇಳಬೇಕು ಅದನ್ನ. SIT ಫಾರ್ಮೇ ಆಗಿರ್ಲಿಲ್ವಲ್ಲ ಇನ್ನ? ಯಾವಾಗ ಬುರುಡೆ ತೆಗೆದಾಗ ಆ ಮಚ್ಚಲ್ಲಿ ಯಾವುದೋ ಒಂದು ಹೊಡೆದು ಹಿಂಗೆ ತೆಗಿಯೋದು, ಅದು SIT ಅದು ಬಂದ ಆದ್ಮೇಲೆ ಕೋರ್ಟಲ್ಲಿ ಆದ್ಮೇಲೆ SIT ಆಗಿದಲ್ವಾ? ಹೌದು, ಅವನು ಅದ್ರದ್ದು ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ, ನಾನೇ ತೆಗೆದು ಬಂದೇನೆ ಅಂತೇಳಿ. ನಾನು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗತ್ತಾ? ನಾನು ನಿಮಗೆ ಜನರಲ್ಲ ಕೇಳ್ತಾ ಇರೋದು, ಒಬ್ಬ ನೀವು ಪೊಲೀಸ್ ಅಧಿಕಾರಿ ಆಗಿದ್ದರಿಂದಾಗಿ ಅದು ಆ ಥರ ತೆಗೆಯೋದು ಸರಿನಾ? ಅಂದರೆ ಈಗ ಒಂದು ಅಸ್ಥಿ ಪಂಜರವನ್ನು ಹೊರಗಡೆ ತೆಗೆಯೋದು ಅದು ಕಾನೂನಲ್ಲಿ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ. ಅದು ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳನ್ನು ನಡೆಸಿ ಅದನ್ನು ಉತ್ಖನನ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಅದು ತಪ್ಪು ಅಂತ ಅನಿಸ್ತಿಲ್ಲ. ಯಾಕೆಂದರೆ ಸರ್, ತುಂಬ ವ್ಯಾಲಿಡ್ ಪ್ರಶ್ನೆ ಕೇಳಿದ್ದೀರಿ. ಚಾಕು ಚೂರಿನ ಹೊಟ್ಟೆಯನ್ನು ಕೊಲೆಗಡಕನು ಕೊಯ್ತಾನೆ, ಡಾಕ್ಟ್ರು ಕೊಯ್ತಾರೆ. ಅದಕ್ಕೆ ಅವನ ಕೊಲೆಗಡಕ ಅನ್ನೋದು ನಾನು ಹೇಳೋದು ಕೇಳಿ, ಅದಕ್ಕೆ ಅವನ ಡಾಕ್ಟ್ರು ಅಂತ. ಎಸ್, ಎಕ್ಸಾಕ್ಟ್ಲಿ. ಇಲ್ಲಿ ಬರೀ ಒಂದಲ್ಲ, ಇಂಥವು 100 ಇದೆ, ಯಾರು ನಂಬಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತೇಳಿ ಸ್ವತಃ ಆ ವ್ಯಕ್ತಿನೇ ಕಂಪ್ಲೇಂಟಲ್ಲಿ ಹೇಳಿದ್ದಾನೆ. ಹೀಗಾಗಿ ನೀವು ಅವನನ್ನು ಈ ಕೊಲ್ಲಕ್ಕೆ ಬಂದ ಅನ್ನೋ ಕೊಲೆಗಡಕ ಅಂತ ನೋಡಬೇಡಿ. ಯು ಸಿ ಹಿಮ್ ಆ್ಯಸ್ ಅ ಡಾಕ್ಟರ್ ಅಷ್ಟೇ. ಅವನ ಕೊಲೆಗಡಕ ಅಂತಲೂ ನೋಡ್ತಿಲ್ಲ, ಡಾಕ್ಟರ್ ಅಂತಲೂ ಕೂಡ ನೋಡ್ತಿಲ್ಲ, ಒಬ್ಬ ದೂರುದಾರ ಅಂತ ನಾನು ನೋಡ್ತಾ ಇದ್ದೇನೆ. ಆ ದೂರುದಾರನಿಗೆ ಸ್ವಲ್ಪ ನೀವೊಂದು ಹೇಳಬೇಕಿತ್ತಲ್ಲ, ಈ ಥರ ಮಾಡಬಾರ್ದು, ಮಾಡೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ, ನಾನು ಇವರನ್ನು ನಂಬಿಸೋದಕ್ಕೋಸ್ಕರ ತಂದಿರ್ಬೋದು ಅಂತ ನೀವು ಹೇಳ್ತಿದ್ದೀರಿ, ಅವ್ರು ಹೇಳಿರ್ಬೋದು. ಅಂದರೆ ನಿಮ್ಮ ಪ್ರಕಾರ ಅವ್ರು ಹೇಳಿದ್ರೆ ನಾವೀಗ ತಿಳ್ಕೊಂಡ್ವಿ. ಇವತ್ತು ಬೇರೆ ಹೇಳ್ತಾರೆ ನಂಬಿಸೋದಕ್ಕೋಸ್ಕರ ಇವರೇ ತಂದು ಇಟ್ಬಿಟ್ಟು ಈ ಥರ ಮಾಡಿರ್ಬೋದು ಅಂತ. ಅಲ್ಲ, ನೀವು ಕೇಳಿದ್ರಲ್ಲ, ಈಗ ನೀವು ಹೇಳ್ಬೋದಿತ್ತಲ್ಲ ಅಂತೇಳಿ. ನೀವೇ ಹೆಂಗೆ ಹೇಳ್ತೀರಿ ನಾನು ಅವನಿಗೆ ಹೇಳಿದ್ದೇನೆ ಬಿಟ್ಟಿದ್ದೇನೆ ಅಂತ? ಇವತ್ತು ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ರಲ್ಲ, ಅವನೇನು ಜೊತೆಗೆ ಯಾವತ್ತಿಗೂ ಹೋರಾಟಕ್ಕೆ ಬಂದಿಲ್ವಲ್ಲ ನಾನಂತ. ಮತ್ತೆ ನಿನ್ನೆ ನೀವೇನಕ್ಕೆ ಮಾತಾಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ? ಅವನಿಗೆ ಪೊಲೀಸರು ಧಮಕಿ ಹಾಕಿದ್ರು, 100 ಜನ ಮಾತಾಡ್ತಾ ಇದ್ದಾರೆ. ಆಮೇಲೆ ಅದು ಇದರಲ್ಲಿ ಪೇಪರ್ನಲ್ಲಿ ಬಂದಿದೆ. ಮತ್ತೆ ನೀವೇನಕ್ಕೆ ಮಾತಾಡಿದ್ರಿ? ನೀವು ಯಾಕೆ ಮಾತಾಡಿದ್ರಿ? ಅದನ್ನು ಅವ್ನಿಗೆ ಯಾಕೆ ಬೇಕಿತ್ತು ಅದು? ಅರೆ, ಪೇಪರಲ್ಲಿ ಬಂದಿದೆ. ಆಸ್ ಅ ಆಕ್ಟಿವಿಸ್ಟ್ ನನ್ನ ಜವಾಬ್ದಾರಿ ಅದು. ಮುಸುಕುದಾರ ಹತ್ರ ನೀವು ಮಾತಾಡಿಲ್ವಾ? ಖಂಡಿತ ಇಲ್ಲ, ಇಲ್ಲಿವರೆಗೂ ನೀವು ಮಾತಾಡಿಲ್ಲ. ಅಲ್ಲ, ಅದ್ರ ಬಗ್ಗೆ ಈಗ ಯಾಕೆ ಚರ್ಚೆ? ಅದ್ರ ಬಗ್ಗೆ ಚರ್ಚೆನಾ ಈಗ? ನೀವು ಚರ್ಚೆ ನಾನು ಕೇಳಿದ್ದು, ನಾನು ಹೇಳಿದ್ದು ನೀವು ಹೇಳಿದ್ರಿ ನಾವು ಹೆಂಗೆ ಅವ್ರ ಹತ್ರ ನಾವು ಮಾತಾಡೋಕ್ಕಾಗತ್ತೆ, ನಾವು ಹೆಂಗೆ ಹೇಳಕ್ಕಾಗತ್ತೆ ಅಂತಂದಾಗ ನಾನು ಅದನ್ನ ನೋಡಿ, ಹಿ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಸರ್ಟನ್ ಆ್ಯಕ್ಟ್, ಪ್ರೊಟೆಕ್ಷನ್ ಆ್ಯಕ್ಟ್. ಹೀಗಾಗಿ ಅವನ ಐಡೆಂಟಿ ಬಗ್ಗೆ, ಅವನ ಬಗ್ಗೆ ಹೇಳಿದ್ದಿರೋ ಬಿಟ್ಟಿದ್ದಿರೋ ಈಗ ಅದು ಪ್ರಸ್ತುತ ಅಲ್ಲ. ಅದನ್ನು ಹೇಳಬೇಕಾಗಿರೋರು ಯಾರು? ಗಿರೀಶ್ ಮಟ್ಟಣ್ಣವ್ರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಜೊತೆಗೆ ಮಾತಾಡಿದನಂತ ಹೇಳಬೇಕಾಗದ್ದು ಪೊಲೀಸರು, ನಾನಲ್ಲ. ಹೌದಾ? ಅವ್ರು ಆ ಟೈಮಿಗೆ ಹೇಳಿ ನೋಡೋಣ, ಇದೆ ಅಂತ ಹೇಳ್ತಾರೋ ಇಲ್ಲ ಅಂತ ಹೇಳ್ತಾರೋ, ಎರಡು ಕೂಡ ಅಗ್ರಿಯೇಬಲ್. ಒಂದು ವಿಚಾರ ನೋಡಿದೆ, ಯಾವುದೋ ಒಂದು ಕಾರು, ಇವರು ನಾನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಅವತ್ತು ಈ ತಲೆಬುಡೆ ತೆಗೆಯೋಕೆ ಹೋದಾಗೂ ಕೂಡ ಒಂದೇ ಕಾರ್ ಇತ್ತು, ವೈಟ್ ಕಲರ್ ಕಾರು. ಈ SIT ಅವರು ಕೋರ್ಟ್ಗೆ ಹೋದಾಗೂ ಕೂಡ ಆ ಕಾರಲ್ಲಿತ್ತು, ಕೋರ್ಟ್ಗೆ ಇಂದ ವಾಪಸ್ ಬರ್ಬೇಕಾದ್ರೂ ಆ ಕಾರಲ್ಲಿತ್ತು, ಇನ್ನೊಬ್ರು ಯಾರೊಬ್ರು ಕಂಪ್ಲೇಂಟ್ ಕೊಡೋಕೆ ಹೋದಾಗೂ ಕೂಡ ಆ ಕಾರಲ್ಲಿತ್ತು. ಇವತ್ತು ಆತನನ್ನು ಫಸ್ಟಿಗೆ ಒಂದು ಪಾಯಿಂಟನ್ನು ಮಾಡೋಕ್ಕೆ ಕರ್ಕೊಂಡು ಹೋದಾಗ ಕೂಡ ಆ ಕಾರ್ ಇತ್ತು. ಏನು ಸರ್ ಅದು ಒಂದೇ ಕಾರು?
ಕತೆ ನನಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಕರೆಕ್ಟ್ ಸರ್. SIT ಮಾಡಿದ್ದು ಹೂತಾಕಿದ್ದು ಶವ ಇದು ಮಾಡಕ್ಕೆ ಅಥವಾ ಯಾವ ಕಾರು ಅಂತ ತಿಳ್ಕೊಳಕ್ಕೆ SIT ಮಾಡಿದ್ದಾರೆ? ನನ್ನ ಕುತೂಹಲಕ್ಕೆ ನಾನು ಕೇಳ್ತಾ ಇರೋದು, ನನ್ನ ಕುತೂಹಲಕ್ಕೆ SIT ಕುತೂಹಲಕ್ಕೆ ನಾನು ಕೇಳ್ತಾರೆ, ನನ್ನ ಕುತೂಹಲಕ್ಕೆ ನಾನು ಕೇಳ್ತದ್ದು ಯಾವುದು ಆ ಕಾರು? ಯಾಕಂದ್ರೆ ಒಂದೇ ಕಾರು ಎಲ್ಲ ಕಡೆನೂ ಇದೆಯಲ್ಲ, ಈ ಕಾರು ಯಾರ್ದು ಅಂತ ಒಂದು ಕುತೂಹಲ ಇದೆ. ಒಂದು SIT ಮಾಡಕ್ಕೆ ಆಗ್ರಹ ಮಾಡಿಬಿಡಿ ನೀವೇ. ಯಾವ ಕಾರು ಅಲ್ಲ, SIT ನಂಬರ್ ಸಿಕ್ಬಿಟ್ರೆ ಅದು ಬೋರ್ಡಲ್ಲೇ ಹೇಳ್ಬಿಡ್ಬೋದು. RTO ಕೇಳಿ ಹೇಳ್ತಾರೆ. ಅಲ್ಲ, ಅಂದ್ರೆ ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ತಾ ಇಲ್ಲ ಅಂತ ನಂಗೆ ಅನಿಸ್ತಾ. ಅಲ್ಲ, ಯಾಕೆ ಅದು ಅಪ್ರಸ್ತುತ? ಯಾಕೆ ಅಪ್ರಸ್ತುತ ಅಂತಂದ್ರೆ ಒಂದು ಟೀಮು ಇಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ. ಖಂಡಿತ ವರ್ಕ್ ಮಾಡಲೇಬೇಕು. ಯಾರಾದರೂ ಒಬ್ರು ಮನುಷ್ಯರು ವರ್ಕ್ ಮಾಡಿದಾಗ ಮಾತ್ರ ಆ ಟೀಮಲ್ಲಿ ಗಿರೀಶ್ ಮಟ್ಟಣ್ಣವ್ರು ಇದ್ದಾರೆ. ಹೌದು, ಇದೇನೆ. ಮತ್ತೆ ಈಗ ಹೇಳಿದ್ರೆ ಆ ದೂರದರ ಹತ್ರ ಮಾತಾಡಿಲ್ಲ ಅಂತೇಳಿ. ದೂರದಾರದ ಕೇಳಿದ್ ನೀವು ಕೇಳಿದ್ರೆ ಈಗ ಒಂದು ಟೀಮ್ ಅಂತ ಹೇಳಿದ್ರಿ ನೀವು. ಈಗ ನೀವು ಮತ್ತು ಒನ್ಸ್ ಅಗೇನ್ ಇದಕ್ಕೆ ಆ ಟೀಮ್ ಆ ದೂರದಾರನ ಕರ್ಕೊಂಡು ಹೋಗಿದ್ದು ಅದೇ ಕಾರು. ಮತ್ತೆ ಆ ಟೀಮಲ್ಲಿ ನೀವು ಇದ್ರಿ ಅಂತಂದ್ರೆ ಅದು ಗೊತ್ತಿರುತ್ತಲ್ಲ. ಅದನ್ನು ಈಗ ಯಾಕೆ ನಿಮ್ಮ ಮುಂದೆ ಹೇಳಬೇಕು? ನಿಮ್ಮ ಮುಂದೆ ಖಂಡಿತ ಹೇಳ್ತೇನೆ. ನಾನು ನಾಗೇಂದ್ರ ಅವ್ರ ಮುಂದೆನೇ ಹೇಳ್ತೇನೆ. ರಿಪಬ್ಲಿಕ್ ಕನ್ನಡ ಅಲ್ಲ, ನೂರಾರು ಚಾನಲ್ ಮುಂದೆನೇ ನಾನಕ್ಕಿಂತ ಮುಂಚೆ ಸಂಬಂಧಪಟ್ಟಂಥವರೇ ಹೇಳ್ತಾರೆ, ಸಂಬಂಧಪಟ್ಟ ಇಲಾಖೆಗಳೇ ಹೇಳ್ತಾರೆ. ಅವ್ರು ಹೇಳಬೇಕಾಗತ್ತೆ. ಇದು ಯಾವುದು ಕೂಡ ಹೈಡ್ ಆ್ಯಂಡ್ ಸೀಕ್ ಅಲ್ಲ. ಇಲ್ಲಿ ಇದೆಲ್ಲವೂ ಸತ್ಯ ಘಟನೆನ ಕಟ್ಟುಕತೆಗಳ? ಕಟ್ಟುಕತೆ ಖಂಡಿತ ಅಲ್ಲ, ಇದು ಸತ್ಯನೇ. ಇಲ್ಲಿ ಇದು ಒಂದು ಹತ್ಯಾಕಾಂಡನೇ. ಎಸ್, ಇಲ್ಲಿ ಹತ್ಯಾಕಾಂಡ ನಡೆದಿದೆ. ಇಟ್ಸ್ ಅ ಜಿನೋಸೈಡ್. ಅಮಾಯಕರು ನೂರಾರು ರಿಪೋರ್ಟೇ ಬಂದಿಲ್ಲ, ನೀವು ಹೆಂಗೆ ಡಿಸೈಡ್ ಮಾಡ್ತೀರಿ ಗಿರೀಶ್ ಮಟ್ಟಣ್ಣ? ಸರ್ ನೋಡಿ, ಆಸ್ ಎ ಕಾಮನ್ ಮ್ಯಾನ್ ನಾನು ಹತ್ಯಾಕಾಂಡ ನಡೆದಿರಬಹುದು ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಹತ್ಯಾಕಾಂಡನೇ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಿ? ಯಾಕಂತ ಹೇಳಿದ್ರೆ ಈ ಸೌಜನ್ಯ ಜೀವಂತ ಇಲ್ಲ, ಪದ್ಮಲತಾ ಜೀವಂತ ಇಲ್ಲ, ಆನೆ ಮಾವತ ಜೀವಂತ ಇಲ್ಲ, ವೇದವಲ್ಲಿ ಜೀವಂತ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಜೀವಂತ ಇಲ್ಲ. ಸೊ ಇಟ್ ಈಸ್ ಪಾರ್ಟ್ ಆಫ್ ದ್ಯಾಟ್. ಅವರೆಲ್ಲ ಇನ್ವೆಸ್ಟಿಗೇಷನ್, ಅದೆಲ್ಲ ಇನ್ವೆಸ್ಟಿಗೇಷನ್ ಇಂದ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ. SIT ಟೀಮ್ ಇದೆ. SIT ಟೀಮ್ ಮೇಲೆ ಎಷ್ಟು ವಿಶ್ವಾಸ ಇದೆ? ಖಂಡಿತ ವಿಶ್ವಾಸ ಇದೆ. ಮತ್ತೆ SIT ಟೀಮ್ ಮೇಲೆ ವಿಶ್ವಾಸ ಆದ್ಮೇಲೆ ಅದನ್ನ GPR ಬೇಕು ಅಂತ ಯಾಕೆ ಹೇಳ್ತಾ ಇದ್ರಿ? SIT ಟೀಮಿದ ಸಮಸ್ಯೆ ಅಲ್ಲ, ಅದು ಪ್ರಾಕೃತಿಕ ವಿಕೋಪ. SIT ಟೀಮಿದ ಪ್ರಾಬ್ಲಮ್ ಅಲ್ಲ. ಆದಷ್ಟು ತನಿಖೆ ನಿಖರವಾಗಿ ಆಗಲಿ, ಕರೆಕ್ಟಾಗಿ ಸರಿಯಾಗಿ ಆಗಲಿ ಅನ್ನೋದಕ್ಕೆ ನಾವು ಡಿಮಾಂಡ್ ಮಾಡಿ. ಒಂದು ವೇಳೆ ಪ್ರಪೋಗಂಡ ಅಂತ ಇದ್ದರೆ, ಹಂದಿದೋ ನಾಯಿದೋ ಮೂಳೆ ಇದ್ದರೆ GPR ನಾವು ಡಿಮಾಂಡ್ ಮಾಡ್ತಾ ಇರಲಿಲ್ಲ. ಈಗ ಆ ವ್ಯಕ್ತಿಗೆ ಒಂದು ತಲೆ ಬುರ್ಡೆ ಸಿಗುತ್ತೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೋಗ್ಬಿಟ್ಟು ತೊಗೊಂಬರ್ತಾನೆ ಅಂತಂದ್ಮೇಲೆ ಉಳಿದಿದ್ದೆಲ್ಲವನ್ನೂ ಕೂಡ ತೋರ್ಬಿಟ್ಟು ಕರ್ಕೊಂಬಂದು ತೋರಿಸ್ಬೋದಿತ್ತಲ್ಲ? ತೋರಿಸ್ಬೇಕು ಸರ್, ತೋರಿಸ್ಬೇಕು. ಇನ್ನು ಮುಂದೆ ಮಾಡಬೇಕು. ನಾನು ಅದನ್ನೇ ನೋಡ್ತಾ ಇದ್ದೀನಿ. ಮತ್ತೆ ಈಗ ಎಲ್ಲ ಕಡೆ ತೋರಿಸೋ ಜಾಗದಲ್ಲಿ ಏನೂ ಸಿಗ್ತಾ ಇಲ್ವಲ್ಲ? ಅಲ್ಲ, ಸಿಕ್ಕಿಲ್ಲ ಅಂತ FSL ಹೇಳಬೇಕಂತ ಆಯ್ತಲ್ಲ, ಈಗ ಆಲ್ರೆಡಿ ಹೇಳಿದ್ದೀನಿ. ಅದಕ್ಕೆ GPR ತಗೊಳ್ಳಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅದು ಒಂದು ತಲೆ ಬುರ್ಡೆ ಸಿಗುತ್ತೆ ಅವ್ರಿಗೆ, ಇನ್ನು ಮಿಕ್ಕಿದ್ದು ಇಂಥ ಕಡೆ ಊತಿಕ್ಕಿದೆ ಅಂದರೆ ಸಿಗ್ತಾ ಇಲ್ಲ ಅಂದರೆ ಏನರ್ಥ? ಅಲ್ಲ, ಅದಕ್ಕೆ ನಾನೇನು ಹೇಳೋದು, GPR ತೊಗೊಂಡು ಬಂದರೆ ಅದಕ್ಕೆಲ್ಲ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡ್ತದೆ. GPR ಬರಲಿಲ್ಲ ಅಂದರೆ ಮ್ಯಾಸ್ ಇಟ್ ಈಸ್ ಮ್ಯಾನ್ಯುವಲೇ ಆಗಲಿ. ಗಿರೀಶ್ ಮಟ್ಟಣ್ಣವ್ರು ಏನು ನಿರ್ಧಾರ ಮಾಡ್ತಾರೆ? ನಾನು ಜ್ಯೋತಿಷಿ ಅಲ್ಲ ಸರ್. ಗಿರೀಶ್ ಮಟ್ಟಣ್ಣವ್ರು ಏನು ನಿರ್ಧಾರ ಮಾಡ್ತಾರೆ? ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ. ಇವತ್ತು ಜನರ ಮಾತು ಕೇಳ್ತಿದ್ರಾ ಅಥವಾ ಗಿರೀಶ್ ಮಟ್ಟಣ್ಣವರು ಬೇರೆಯವ್ರ ಮಾತು ಕೇಳ್ತಿದಾರ? ಇಲ್ಲಿ ಸ್ಥಳೀಯರು ಯಾರು ಸೌಜನ್ಯ ತಾಯಿನೂ ಕೂಡ ಒಂದು ಜನರಲ್ಲಿ ಒಂದು ಭಾಗ. ಅವ್ರ ಮಾತು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತು ಕೇಳಿಕೊಂಡು ನಾನು ಬಂದಿದ್ದೇನೆ. ಹೌದಾ? ಇಲ್ಲಿ ಎಲ್ಲರೂ ಸೇರಿ ಇದೊಂದು ಟೀಮ್ ಇದೆ. ನೀವು ಹೇಳಿದ್ರೆ ಒಂದು ನಿಮಿಷ ಕರೆಕ್ಟ್ ಬಂತೀಗ. ನೀವು ಹೇಳಿದ್ರಲ್ಲ ಒಂದು ತಂಡ ಕೆಲಸ ಮಾಡ್ತಾ ಇದೆ. ತಂಡದ ಐ ಎ ಮೆಂಬರ್ ಆಫ್ ಅ ತಂಡ. ಹೌದಾ? ನನಗಿದೇ ಬೇಕಿತ್ತು. ನೀವು ಒಪ್ಕೊಂಡ್ರಿ, ಫೈನಲಿ ಒಪ್ಕೊಂಡ್ರಿ. ಯಾಸ್ ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲ, ಮುಚ್ಕೊಂಡ್ರೆ ಒಪ್ಕೊಳ್ಳೋದು ಬಿಡೋದು ಇರ್ತದೆ. ಅಂದ್ರೆ ಗಿರೀಶ್ ಮಟ್ಟಣ್ಣವ್ರಿಗೆ ಒಬ್ಬರೇ ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕಾಗಲ್ವಾ? ತಿಮ್ಮರೋಡಿ ಅವ್ರು ಕರೆದ್ರೆ ಹೋರಾಟ ಮಾಡಬೇಕು. ಹೌದು. ಅವು ಹೋರಾಟಕ್ಕೆ ಗುರುಗಳು ನೇತೃತ್ವ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದೇ. ಆ್ಯಂಡ್ ಮತ್ತೆ ಸೌಜನ್ಯ ಕುಟುಂಬ ತಾಯಿ. ಯಾರಿದೆ ಸರ್ ನಿಮ್ಮ ಟೀಮಲ್ಲಿ? ಎಲ್ಲರೂ ನೀವೇ ಹೇಳಿದ್ರಲ್ಲ, ಮಹೇಶ್ ಶೆಟ್ಟರ್ ಇದ್ದಾರೆ, ಆಮೇಲೆ ಕುಸುಮಾವತಿ ಇದ್ದಾರೆ, ಜಯಂತ್ ಇದ್ದಾರೆ, ಇನ್ನೂ ಭಾಳ ದೊಡ್ಡ ಪರಿವಾರ ಇದೆ. ಕಡೆದಾಗ ಏನು ಹೇಳೋದು ಬಯಸ್ತೀರಿ ಗಿರೀಶ್ ಮಟ್ಟಣ್ಣವ್ರು? ಆ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು, ಜೈಲಲ್ಲಿ ಕೊಳೆಬೇಕು. ಇದರಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಭೇದ ಭಾವ, ಪ್ರೊಪಗಂಡ ಅಂತ ಇರಬಾರ್ದು. ಈ ಹೋರಾಟವನ್ನು ಮಂಜುನಾಥ ಸ್ವಾಮಿಯ ಒಂದು ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಸೇವೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ಸತ್ತಂತಹ ಸೌಜನ್ಯ ನೂರಾರು ಆತ್ಮಗಳಿಗೆ ಶಾಂತಿ ಸಿಗಲಿ. ತಮ್ಮಂಥ ಮಾಧ್ಯಮದ ಸಹಕಾರನೂ ಕೂಡ ಇರಲಿ. ಓಕೆ, ಇದಿಷ್ಟು ಗಿರೀಶ್ ಮಟ್ಟಣ್ಣ ಅವರ ಮಾತು. ಫೈನಲಾಗಿ ಒಂದು ಮಾತು ಹೇಳ್ತೀನಿ. ಇವತ್ತು 100 ಶವಗಳನ್ನು ಹೂತಿಟ್ಟಿದ್ದಾರೋ ಅಥವಾ 500 ಶವಗಳನ್ನು ಹೂತಿಟ್ಟಿದ್ದಾರೋ ಅಥವಾ ಹೂತೇ ಇಟ್ಟಿಲ್ವೋ ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಕೂತು ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಕೇವಲ ಅಂತೆ ಕಂತೆಗಳಿಗೆ ಮಾತ್ರ ಇವತ್ತು ಸಾಕಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಯಾವುದೇ ಅಂತೆ ಕಂತೆಗಳು ಚರ್ಚೆಗಳಿಗೆ ಕಿವಿ ಕೊಡದೆ ಸತ್ಯತೆ ಹೊರ ಬರಲಿ, ಅನ್ಯಾಯ ಆಗಿದ್ದವ್ರಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳದಲ್ಲಿ ತಲೆಬುರುಡೆ ಕೇಸ್ ಸಂಚಲನವನ್ನು ಮೂಡಿಸಿದೆ. ರಿಪಬ್ಲಿಕ್ ಕನ್ನಡದಲ್ಲಿ
ಮಹಾ ಎಕ್ಸ್ಕ್ಲೂಸಿವ್ ಮೆಗಾ 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 ಎಕ್ಸ್ಕ್ಲೂಸಿವ್ ಗಿರೀಶ್ ಮಟ್ಟಣ್ಣವರ್ ಅವರ ಭರ್ಜರಿ ಸ್ಫೋಟಕ ಸಂದರ್ಶನ. ತಲೆಬುರುಡೆ ಕೇಸ್ ಬಳಿಕ ಮೊದಲ ಸಂದರ್ಶನ. ನೇರ ಮಾತು, ನೇರ ಪ್ರಶ್ನೆ, ಖಡಕ್ ಉತ್ತರ. ರಿಪಬ್ಲಿಕ್ನಲ್ಲಿ ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸಂದರ್ಶನ. ಗಿರೀಶ್ ಮಟ್ಟಣ್ಣವರ್ ಸಂದರ್ಶನ. ಗಿರೀಶ್ ಮಟ್ಟಣ್ಣವರ್ಗೆ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆ. ತಲೆಬುರುಡೆ ಕೇಸ್ಗೆ ಮಟ್ಟಣ್ಣವರ್ ಎಂಟ್ರಿ ಕೊಟ್ಟಿದ್ದೇಕೆ? ಪೊಲೀಸರ ಮೇಲೆಯೇ ಮಟ್ಟಣ್ಣವರ್ಗೆ ಅನುಮಾನ ಯಾಕೆ? ಮಟ್ಟಣ್ಣವರ್ ಹೋರಾಟ ದೇವಸ್ಥಾನದ ವಿರುದ್ಧನ? ಈ ತಲೆಬುರುಡೆ ಕೇಸ್ ಸಂಬಂಧಪಟ್ಟಂತೆ ಮಟ್ಟಣ್ಣವರ್ ಎಂಟ್ರಿ ಯಾಕೆ? ಪೊಲೀಸರ ವಿರುದ್ಧ ಯಾಕೆ ಅನುಮಾನ ಗಿರೀಶ್ ಮಟ್ಟಣ್ಣವರಿಗೆ? ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ನಾಗೇಂದ್ರ ಬಾಬು. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ತಗೊಳ್ಳಿ, ಮಾಧ್ಯಮಗಳಲ್ಲಿ ತಗೊಳ್ಳಿ, ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋದು, ಧರ್ಮಸ್ಥಳದ ಸುತ್ತಮುತ್ತಲೂ ಸಾಕಷ್ಟು ಶವಗಳನ್ನು ಹೂತಿಟ್ಟಿದ್ದಾರಂತೆ. 13 ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ವಿಚಾರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಗಿರೀಶ್ ಮಟ್ಟಣ್ಣನವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗಿರೀಶ್ ಮಟ್ಟಣ್ಣನವರನ್ನು ಇವತ್ತು ನಾವು ಏನಂತ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು? ಒಬ್ಬ ಸಾಮಾಜಿಕ ಹೋರಾಟಗಾರನ, ನಿವೃತ್ತ ಪೊಲೀಸ್ ಅಧಿಕಾರಿ ಅಂತನ, ಏನಂತ? ಸಾಮಾನ್ಯ ವ್ಯಕ್ತಿ, ಇಷ್ಟೇ. ಸಾಮಾನ್ಯ ವ್ಯಕ್ತಿ. ಇವತ್ತು ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ತುಂಬ ಚರ್ಚೆಗಳಾಗ್ತಾ ಇದೆ, ನಿಮಗೂ ಗೊತ್ತಿದೆ ಅಂತ ಅನ್ಸುತ್ತೆ. ಅಲ್ಲ, ಯಾವಾಗ ನಾವು ಒಂದು ಸಾಮಾಜಿಕ ವಿಷಯದ ಬಗ್ಗೆ ಮಾತಾಡ್ತೇವೆ, ಚರ್ಚೆ ಆಗ್ತದೆ. ಸಿಂಡಿಕೇಟ್ ಮೆಂಬರ್ ಅಂತ ಕರಿತಾ ಇದ್ದಾರೆ ಇವತ್ತು. ಯಾರು ಕರೀತಾರೆ? ಜನ ಮಾತಾಡ್ಕೊಳ್ತಿದ್ದಾರೆ. ಸಿಂಡಿಕೇಟ್ ಮೆಂಬರ? ಅದು ನಮ್ಮ ತಂದೆಗೆ ಕರ್ನಾಟಕ ಯೂನಿವರ್ಸಿಟಿದು ಸಿಂಡಿಕೇಟ್ ಮೆಂಬರ್ ಆಗಬೇಕಂತಿತ್ತು. ಒಂದು ವೇಳೆ ನಾನು ಎಂಪ್ಲಾಯ್ ಆಗಿದ್ದಂದ್ರೆ ಸಿಂಡಿಕೇಟ್ ಮೆಂಬರ್. ಒಂದು ತಂಡ ಇದೆ, ಆ ತಂಡದಲ್ಲಿ ಗಿರೀಶ್ ಮಟ್ಟಣ್ಣವರು ಕೂಡ ಒಬ್ಬರಿದ್ದಾರೆ. ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮದ ವಿರುದ್ಧವಾಗಿ ಅವರು ನಿಂತಿದ್ದಾರೆ ಅನ್ನೋ ಚರ್ಚೆಗಳು. ಹಿಂದೂ ಹೆಣ್ಮಕ್ಕಳ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದು ಹಿಂದೂ ಧರ್ಮದ ವಿರೋಧಿನ? ಅಲ್ಲಿ ಸತ್ತಂಥವ್ರು ಯಾರು? ವೇದವಲ್ಲಿ ಯಾರು? ಅವ್ರೇನು ದುಬೈದವ್ರ? ಬಾಂಗ್ಲಾದೇಶನ? ಪದ್ಮಲತಾ ಇಲ್ಲಿ ಬಾಂಗ್ಲಾದೇಶನ? ಸೌಜನ್ಯ ಯಾರು? ಇಲ್ಲೇ ಹಿಂದೂ ಧರ್ಮದ ದೇವಸ್ಥಾನಕ್ಕೆ ನಡ್ಕೊಳ್ತಕ್ಕಂಥವ್ರು ಎಲ್ಲರೂ ಕೂಡ ಹಿಂದೂ ಹೆಣ್ಮಕ್ಳೇ. ಅವರ ಒಂದು ಅತ್ಯಾಚಾರ ಮತ್ತು ಅವ್ರ ಕೊಲೆಗೆ ಧ್ವನಿ ಎತ್ತೋದು ಹಿಂದೂ ಧರ್ಮದ ವಿರೋಧಿ ಅಂತ ಹೇಳಿದರೆ ಅವ್ರು ಹಾಗೆ ತಿಳ್ಕೊಳ್ಳಿ. ಮತ್ತು ಹಿಂದೂ ಹೆಣ್ಮಕ್ಳಿಗೆ ಅನ್ಯಾಯ ಆಗುತ್ತೆ ಅಂತಾರೆ, ನೀವು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀರಿ. ಹಾಗಾದರೆ ಬೇರೆ ಧರ್ಮದ ಹೆಣ್ಮಕ್ಳಿಗೆ ಅನ್ಯಾಯ ಆದರೆ ಯಾಕೆ ನಿಲ್ಲೋದಿಲ್ಲ ಗಿರೀಶ್ ಮಟ್ಟಣ್ಣವರು? ನಾನು ಈ ಹಿಂದೆನೂ ಕೂಡ ಈ ಅದು ಜಮ್ಮು ಕಾಶ್ಮೀರದಲ್ಲಿನೂ ಕೂಡ ಒಂದು ಬಾಲಕಿದು ಇದನ್ನಾಗಿತ್ತು, ಬರ್ಬರ ಅತ್ಯಾಚಾರ ಮತ್ತು ಕೊಲೆ. ದುರ್ಗಾದೇವತೆ ದೇವಸ್ಥಾನದಲ್ಲಿನೇ ಆ ರೀತಿ ಮಾಡಿದರು. ಆವಾಗಲೂ ಕೂಡ ನಾವು ಮಾಡಿದ್ದೀವಿ. ಇವತ್ತೆಲ್ಲೋ ಒಂದು ಕಡೆ ಒಂದು ಅನ್ಯ ಧರ್ಮೀಯರ ಒಂದು ಭಾಗದಲ್ಲಿ, ಒಂದು ದರ್ಗಾದಲ್ಲಿ ಎಲ್ಲೋ ಒಂದು ಕಡೆ ಎಷ್ಟೋ ಒಂದು ಅತ್ಯಾಚಾರಗಳಾಗಿದೆ ಅಂತ ಹೇಳಿ ಯೂಟ್ಯೂಬರ್ಸ್ ಮೀರೇ ಹೇಳ್ಕೊಂಡಿದ್ದಾರೆ. ಆ ವಿಚಾರವಾಗಿ ಯಾಕೆ ಧ್ವನಿ ಎತ್ತಾ ಇಲ್ಲ? ಮಾಡಲಿ, ಎಲ್ಲರೂ ಮಾಡಲಿ ಅಲ್ರಿ. ಏನು ಕಾಂಟ್ರಾಕ್ಟ್ ಕೊಟ್ಟದಾರ? ಇದೇನು ಗುತ್ತಿಗೆನಾ? ಅಲ್ಲ, ಅಂದರೆ ನೀವು ಹಂಗಾರೆ ಇದನ್ನೇ ಮಾಡ್ಬೇಕಂತ ನೀವು ಕಾಂಟ್ರಾಕ್ಟ್ ತೊಗೊಂಡಿದ್ದೀರಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನೋಡಿ, ಇಬ್ಬರು ಹೆಣ್ಮಕ್ಳ ತಂದೆಯಾಗಿ ನಾನು ಮಾಡ್ತಾ ಇದ್ದೀನಿ ಇದನ್ನ. ಮತ್ತೆ ಇವತ್ತು 106 ಶವಗಳನ್ನು ಹೂತಿಟ್ಟಿದ್ದಾರೆ. 13 ಪಾಯಿಂಟ್ಗಳಾಗಿದೆ. ಆತನ ಮೇಲೆ ದೂರು ಕೊಟ್ಟು ಆತನಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ನೆನ್ನೆಷ್ಟೇ ನಿಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೆ. ಇದೆಲ್ಲ ಏನಿದು? ಎಲ್ಲಿ ಆದರೆ ಯಾವ ವಿಚಾರವಾಗಿ ನೀವು ಮುಂದಿಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀರಿ? ನೋಡಿ, ಹೋರಾಟ ಅಂತ ಹೇಳಿದರೆ ನಾವು ಸತ್ಯ ಏನಿದೆ, ನಮ್ಮ ಕಣ್ಣಿಗೆ ಏನು ಸಂಶಯಗಳು ಬರ್ತದೆ ಅದನ್ನು ನಾವು ವ್ಯಕ್ತಪಡಿಸ್ತೀವಿ. ಯಾವ ಸಂಶಯ ಬರ್ತಾ ಇದೆ ನಿಮಗೆ? ಈ ಪ್ರಭಾವಿ ಏನು ಅತ್ಯಾಚಾರಿ ಕುಟುಂಬ ಇದೆಯಲ್ಲ, ಈಗ ನೀವೇನು ಹೇಳ್ತಾ ಇದ್ದೀರಿ? ಹೇಗೆ 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 ಹೇಳ್ತೀರಿ ನೀವು? ಹೇಗೆ ಹೇಳ್ತೀರಿ ಆ ಕುಟುಂಬದ ಬಗ್ಗೆ? ಹೇಗೆ ನೀವು ಆರೋಪವನ್ನು ಮಾಡ್ತೀವಿ? ಡಾಕ್ಯುಮೆಂಟಲ್ಲಿ ಏನು ನಿಂತಿದೆ? ಡಾಕ್ಯುಮೆಂಟ್ ನೀವು ಎಲ್ಲಿದೆ? ಡಾಕ್ಯುಮೆಂಟ್ ತೋರಿಸ್ಬೋದಾ? ನೀವು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ? ಪದ್ಮಲತಾ ಕೊಲೆದ್ದು FIR ಆಗಿಲ್ವಾ? ಕೊಲೆ ಆಗಿದೆ ತಾನೇ? ಎಲ್ಲಾಗಿದೆ? ನಮಗೆ ಗೊತ್ತಿಲ್ಲ. ಅದು ಯಾಕಂದರೆ ಕೊಲೆ ಆಗಿರೋದ್ರ ಬಗ್ಗೆ ಈಗ ಪದ್ಮಲತಾ ಜಯಂತ್ ಅವ್ರನ್ನ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೋ ಪದ್ಮಲತಾ ಕೊಲೆ ಆಗಿತ್ತು ಅಂತೇಳಿ. ಅವಾಗ ನಮಗೆ ಗೊತ್ತಾಗಿದೆ ಒಂದಷ್ಟು ವಿಚಾರಗಳು. ಸ್ವಾಮಿ, FIR ಆಗಿದೆ. FIR ಅಲ್ಲಿ ಅವ್ರ ಹೆಸರು ಇದೆಯಾ? ಹೆಸರು ಇರಲಿ. ಹೆಸರು ಇರ್ಲಾರ್ದಂಗೆ ಮಾಡೋದೇ ಅವ್ರ ಪವಾಡ. ಅದು ಹೇಗೆ ಸಾಧ್ಯ? ಅವ್ರ ಪವಾಡ ಹೇಗೆ ಸಾಧ್ಯ ಅಂತ ಹೇಳಿ, ಪೊಲೀಸರು ಅಷ್ಟೊಂದು ದುರ್ಬಲರಲ್ಲ, ವೆರಿ ವೀಕ್ ಅಂತ ಹೇಳಿದ್ರೆ ಅವರು ಇದಕ್ಕೆ ಶರಣಾಗ್ಬಿಟ್ಟಿದ್ದಾರೆ, ಸರೆಂಡರ್ ಆಗಿದ್ದಾರೆ. ಹೇಗೆ ಹೇಳ್ತೀರಿ? ಈಗ ಗಿರೀಶ್ ಮಟ್ಟಣ್ಣವರು ಕೂಡ ಒಂದಿನ ವಿಧಾನಸೌಧಕ್ಕೆ ನಾನು ಬಾಂಬ್ ಇಟ್ಟಿದ್ದೀನಿ ಅಂತೇಳಿ ಬೆದರಿಕೆ ಹಾಕಿದ್ರು. ಅವತ್ತು ಸರ್ಕಾರ ಇತ್ತು. ಅವತ್ತು ಹಾಗಾದ್ರೆ ಅವಾಗ
ಆ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣವ್ರ ಹೆಸರು ಎಫ್ ಐ ಆರ್ನಲ್ಲಿತ್ತು. ತನಿಖೆ ಆಯಿತು. ಕೋರ್ಟಿನ ಕಟ್ಟಕಡೆಯಲ್ಲಿ ಗಿರೀಶ್ ಮಟ್ಟಣ್ಣವ್ರು ನಿಂತಿದ್ದರು. ಇಲ್ಲಿ ಅವ್ರು ನಿಂತಿದ್ದಾರೆ. ವೇದವಲ್ಲಿ ಪ್ರಕರಣದಲ್ಲಿ ನಿಂತಿದ್ದಾರೆ. ಪದ್ಮಲತಾ ಪ್ರಕರಣದಲ್ಲಿ ನಿಂತಿದ್ದಾರೆ. ಆನೆ ಮಾವತನ ಕೊಲೆಯಲ್ಲಿ ನಿಂತಿದ್ದಾರೆ. ಪೊಲೀಸ್ ಇಲಾಖೆ ಮೇಲೆ ಡೌಟಾ ನಿಮಗೆ? ಅಲ್ಲ, ಪೊಲೀಸ್ ಇಲಾಖೆಯನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಅವರು. ಹೇಗೆ ಸಾಧ್ಯ ಗಿರೀಶ್ ಮಟ್ಟಣ್ಣವರೇ? ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು. 10 ಜನ ಪೊಲೀಸರಲ್ಲಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಇರೋದಿಲ್ವಾ ನಿಮ್ಮ ಥರ? 100 ಜನ ಪೊಲೀಸರಲ್ಲಿ 90 ಜನ ಅಪ್ರಾಮಾಣಿಕರಿದ್ದಾರೆ. ಅಪ್ರಾಮಾಣಿಕರೆಲ್ಲರೂ ಇಲ್ಲೇ ಇದ್ದಾರೆ ಅಂತನಾ? ಇಲ್ಲಿ ಬಂದ್ ಕೂಡ ಚೇಂಜ್ ಆಗ್ಬಿಡ್ತಾರೆ. ಇದು ಒಂಥರ ಟ್ರಯಾಂಗಲ್ ಇದ್ದಂಗೆ ಇದು. ಇವತ್ತು SIT ತನಿಖೆ ಮಾಡ್ತಿರೋದು ಕೂಡ ಪೊಲೀಸ್ ಇಲಾಖೆಯವರೇ. ಹೌದು, ಯೋಚನೆ ಮಾಡಿ ಮಾತಾಡಬೇಕು. ಹೌದು. ಅಂದ್ರೆ ನಾನು ಎಲ್ಲರೂ ಅಪ್ರಾಮಾಣಿಕರಂತೇನು ಹೇಳಿಲ್ವಲ್ಲ. ಯಾರಾದ್ರೂ ಒಬ್ರು ಬರ್ಬೇಕಿತ್ತಲ್ಲ ಮುಂದೆ ಬಂದು. ಬರ್ಮುಡಾ ಟ್ರಯಾಂಗಲ್ ಇದ್ದಂಗೆ ಇದು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್, ಬೆಳ್ತಂಗಡಿ ಅಂತ ಬರ್ಮುಡಾ ಟ್ರಯಾಂಗಲ್ ಇದ್ದಂಗೆ. ಬರ್ಮುಡಾ ಟ್ರಯಾಂಗಲ್ ಗೊತ್ತಲ್ಲ, ಎಷ್ಟೇ ಎಂಥ ದೊಡ್ಡ ಜೆಟ್ ಪ್ಲೇನ್ ಇದ್ರೂ ಕೂಡ ಅದ್ರ ಮೇಲೆ ಬಂದ್ಕೊಳ್ಳೆ ಗಿರಿಕೆ ಹೊಡಿತದೆ. ಎಂಥ ಅಗದಿ ಖಡಕ್ ಅಧಿಕಾರಿ ಅಂದ್ಕೊಳ್ಳೆ ಇಲ್ಲಿ ಬಂದ್ಕೊಳ್ಳೆ ಮೈಲ್ಡ್ ಆಗಿಬಿಡ್ತಾರೆ. ಈಗ ನೀವು ಅದೇ ತರ ಮಾಡ್ತಾ ಇದ್ರಿ, ಅದೇ ಟ್ರಯಾಂಗಲ್ ಅಲ್ಲಿ ಗಿರಿಕೆ ಹೊಡಿತಾ ಇದ್ರಿ, ಇದೇ ವಿಚಾರದಲ್ಲಿ ಇಲ್ಲೇ ಸುತ್ತ ಹೊಡಿತಾ ಇದ್ರಿ. ನಾನು ಇಲ್ಲಿ ಪೊಲೀಸ್ ಆಫೀಸರ್ ಆಗಿ ಬಂದಿಲ್ಲ, ಒಬ್ಬ ಹೋರಾಟಗಾರನಾಗಿ ಒಂದು ನ್ಯಾಯದ ಚಳುವಳಿಯಲ್ಲಿದ್ದೀನಿ ನಾನು. ಈಗ ಹೂತಿಟ್ಟಿ ಶವ ಬಗ್ಗೆ, ರಿಸರ್ವ್ ಫಾರೆಸ್ಟಲ್ಲಿ ಶವ ಹೂತಿಡಬೇಕಂತ ಯಾವ ಕಾನೂನಲ್ಲಿದೆ? 1972 ಫಾರೆಸ್ಟ್ ಆ್ಯಕ್ಟಲ್ಲಿ ಪ್ರಕಾರ ಹೋದರೆ ಫಸ್ಟ್ ಯಾವಾಗ ಶವ ಸಿಕ್ತಲ್ಲ ಆ ಫಾರೆಸ್ಟ್ ಆಫೀಸರ್ನ ಅರೆಸ್ಟ್ ಮಾಡಬೇಕಾಯ್ತು. ಮಾಡಿದ್ರಾ? ಬೇರೆ ಏನು ಬೇಡ. ಯಾರು ಮಾಡಿದ್ದಾರೆ ಬಿಟ್ಟಿದ್ದಾರೆ ದಟ್ ಈಸ್ ಸೆಕೆಂಡರಿ. ಅದು SIT ನೋಡ್ಕೊಳ್ತದೆ. ನಮಗೆ ವಿಶ್ವಾಸ ಇದೆ. ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಮೂಳೆ ಸಿಕ್ಕಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕೋ ಬೇಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈಗ ಆ ಮೂಳೆ ಮನುಷ್ಯಂದ ಪ್ರಾಣಿದ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಅಂದ್ರೆ ನಾಯಿದ ಅದು ತನಿಖೆಯಿಂದ ಗೊತ್ತಾಗಬೇಕು. FSL ರಿಪೋರ್ಟ್ ಹೇಳಬೇಕು. ನಾವು ನೀವು ಹೇಳಕ್ಕೆ ಅಲ್ಲ, ನನಗೆ ಮೀಡಿಯಾದಿಂದ ಗೊತ್ತಾಗಿದೆಯಪ್ಪ. ಹಂಗಿದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಬಂದಿದೆ. ಶುಡ್ ಐ ಬಿಲೀವ್ ಇಟ್ ರಿಪಬ್ಲಿಕ್ ಕನ್ನಡ ಆರ್ ನಾಟ್? ಅಸ್ಥಿ ಪಂಜರ ಒಂದು ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರೆ, ನೀವು ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಹಂದಿದ, ನಾಯಿದ, ಮನುಷ್ಯಂದ ಅನ್ನೋದು ಲ್ಯಾಬಿಂದ ಗೊತ್ತಾಗಬೇಕು. ಕರೆಕ್ಟ್. ಅದು ನಾನು ಇವತ್ತು ಕುತ್ಕೊಂಡು ನಾನು ಏನು ಬೇಕಾದ್ರೂ ಹೇಳ್ಬೋದು, ನೀವು ಕುತ್ಕೊಂಡು ಏನು ಬೇಕಾದ್ರೂ ಹೇಳ್ಬೋದು. ನಾನು ಅದಕ್ಕೆ ಹೇಳಿದ್ದು ಲ್ಯಾಬ್ ರಿಪೋರ್ಟ್ ಬರೋವರೆಗೂ ನಾವು ಕಾಯೋಣ. ಇದಕ್ಕೆ ನಾನು ಒಂದು ಕೇಳ್ತೀನಿ, ಹಂದಿದ ನಾಯಿದ ಅಂತೇಳಿ ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಮಾತಾಡ್ಬೇಕಲ್ವಾ? ಅದು ಪಂಚಾಯತಿಯವರೇ ಹೂತು ಹಾಕಿದ್ದು ಅಂತ ಯಾಕೆ ಹೇಳಬೇಕು? ಲ್ಯಾಬ್ ರಿಪೋರ್ಟಿಂದ ಗೊತ್ತಾದ ಮೇಲೆ ಮಹಾಬಳ ಶೆಟ್ಟರು ಅದನ್ನು ನಾನೇ 20-30 ಅಲ್ಲಿ ಹೋಗಿ ನಾನು ಏನೋ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಅಂತ ಹೇಳಬೇಕಿತ್ತು. ಹೌದಾ? FSL ಬಂದ ಮೇಲೆ, FSL ಬರೋಕ್ಕಿಂತ ಮುಂಚೆನೇ ಮಹಾಬಳ ಶೆಟ್ಟರು ಯಾಕೆ ಮಾತಾಡ್ತಾ ಇದ್ದಾರೆ ರಿಪಬ್ಲಿಕ್ ಟಿವಿಗೆ ಬಂದ ಮೇಲೆ? ಹೌದು ತಾನೇ?